ಗುರುಪೀಠಾದಿ ಕಡೆ ನನ್ನ ಗುರುಗಳು ಗುರು ಗೋವಿಂದಜ್ಜ ಮುಕುಂದಜ್ಜನವರು ಇದು ಸಿದ್ಧ ಪರ್ವತ ಕ್ಷೇತ್ರದಲ್ಲಿ ಲಿಂಗೈಕ್ಯರಾದರು. ಇಂದಿಗೆ 6 ವರ್ಷಗಳಾದವು. ನಿನ್ನೆ ದಿವಸ ಅಂದ್ರ ವಿಜಯದಶಮಿಯ 4ನೇ ದಿನ ಅವರು ಆಗಿದ್ರು. ನಿನ್ನೆ ಗುರುಗಳ ಆರಾಧನೆಯನ್ನು ಮಾಡಿದೀವಿ. ಇರ್ಲಿ, ವಿಷಯಕ್ಕೆ ಬರ್ತಾ, ಈಗ ಅವ್ಯಕ್ತವಾಗಿಂತ ತತ್ವದಲ್ಲಿ ಏನು ಕೆಲಸ ಇಲ್ಲ, ವ್ಯಕ್ತನ ಆಗಿಲ್ಲ, ಅದು ಇದೆ ಅನ್ನುವಂಥದ್ದು ಭಾವದಲ್ಲಿ ಮಾತ್ರ. ಒಂದು ವ್ಯಕ್ತ ಇದೆ, ಒಂದು ಅವ್ಯಕ್ತ ಇದೆ. ವ್ಯಕ್ತ ಅಂತಂದ್ರೆ ಕಣ್ಣಿಗೆ ಕಾಣ್ತದ, ಕೈಗೆ ಸಿಗತದ, ವ್ಯಕ್ತ. ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ ಸಿಗಂಗಿಲ್ಲ. ಅಂತಹ ಅವ್ಯಕ್ತ ತತ್ವ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ, ಜಗತ್ತಿನ ಸೃಷ್ಟಿಗಾಗಿ, ಲೀಲೆಯನ್ನು ಮಾಡೋದಕ್ಕೋಸ್ಕರವಾಗಿ ತಾಯಿ ರೂಪದಿಂದಲೇ ಒಂದು ಆಕಾರದಿಂದಲೇ ಪ್ರಕಟಗೊಳ್ಳಬೇಕು. ಈ ಜಗತ್ತಿನಲ್ಲಿ, ಈ ಭವದಲ್ಲಿ ಬೇರೆ ಪುರುಷಾಕೃತಿಯಿಂದಾಗ್ಲಿ ಸ್ತ್ರೀ ರೂಪದಿಂದಾಗ್ಲಿ ವ್ಯಕ್ತ ಆಗಲೇಬೇಕು. ಅಂತಹ ಜಗತ್ತಿಗೆ ತಾಯಿ ಆಗಿರ್ತಕ್ಕಂಥ ತಾಯಿ ಜಗದಂಬೆ ಇವತ್ತಿನ ದಿವಸದ ಚರಿತ್ರೆಯಲ್ಲಿ ನಾವು ಶ್ರೀ ದೇವಿ ಮಹಾತ್ಮೆಯ ಪುರಾಣದಲ್ಲಿ ಮಹಿಷಾಸುರ ಆತನ ವಧೆಯನ್ನು ತಾಯಿ ಹೆಂಗ ಮಾಡ್ತಾಳ, ಆ ಮಹಿಷಾಸುರನ ಸೋಲರಿಯದ ಅಂಥ ಒಬ್ಬ ಮಹಿಷಾಸುರ ಹೇಗೆ ಸಾವನ್ನು ಕಾಣ್ತಾನ ಅನ್ನುವಂತಹದ್ದನ್ನ 8ನೇ ಅಧ್ಯಾಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಈಗಾಗಲೇ ಅವರ ದೈತ್ಯ ಸಮೂಹ ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಈ ಮಹಿಷಾಸುರ ಮತ್ತು ದೇವಿಯ ಸ್ತುತಿಯನ್ನು ಬಹಳ ಚೆನ್ನಾಗಿ ಸಿದ್ಧ ಪರ್ವತ ಅಂಬಾದಲ್ಲಿ ಜಗನ್ಮಾತೆಯ ಶ್ರೇಷ್ಠ ಮಹಾತ್ಮರಲ್ಲಿ ಒಬ್ಬರಾಗಿರ್ತಕ್ಕಂಥ ಚಿದಾನಂದ ಶ್ರೀಗಳು ಹೇಳಿದಂತ ದೇವಿ ಪುರಾಣವನ್ನ ನನಗೆ ತಿಳಿದ ಅಲ್ಪಮತಿಯಿಂದ ನನಗೇನ ತಾಯಿ ಸೂಚನೆ ಮಾಡ್ತಾಳೋ, ಹ್ಯಾಂಗ ನುಡಿಸ್ತಾಳೋ, ಹ್ಯಾಂಗ ಕೇಳಿಸ್ತಾಳೋ, ಆ ತಾಯಿ ನುಡಿದಂತೆ ಈ ಎಲ್ಲ ಹೇಳ್ಬೇಕು, ಇದೇ ಕೇಳ್ಬೇಕು. ಇದರಿಂದಲೇ ಭವ ಮತ್ತು ಬಂಧನಕ್ಕೂ ಕಾರಣ ಆಗ್ತಾವ ಅಂತಕ್ಕಂಥದ್ದನ್ನ ಹೇಳ್ತಾ, ಯಾರು ಆ ತಾಯಿಯನ್ನು ನಂಬ್ಯಾರೋ ಅವರಿಗೆ ಕಲ್ಯಾಣವನ್ನು ಉಂಟು ಮಾಡ್ತಾಳ ತಾಯಿ ಅನ್ನುವಂತಹದನ್ನು ವಿಶೇಷವಾದಂತ ಅರ್ಥಗಳಿಂದ ನಮಗೆ ತಿಳಿಯಪಡಿಸಲಿಕ್ಕೆ ಕಾರಣರಾಗ್ತಾರ ಚಿದಾನಂದ ಅವಧೂತರು. ಅಜ ಹರಿ ಸೂರ್ಯರೆಲ್ಲರೂ ಕೂಡ, ಅಜ ಅಂತಂದ್ರೆ ಬ್ರಹ್ಮ, ಹರಿ ಅಂತಂದ್ರೆ ವಿಷ್ಣು. ಈ ಅಜ ಹರಿ ಸುರರ ಅನೇಕರು ಆ ತಾಯಿಯನ್ನು ಕೂಡ ಕೊಂಡಾಡಿದ್ದಾರೆ. ಈಗ ಇವತ್ತಿನ ದಿವಸ ಸ್ವಲ್ಪ 3-4 ನುಡಿಯಲ್ಲಿ ಶಿವ ಆ ದುರ್ಗೆಯನ್ನ ಯಾವ ರೀತಿ ಸ್ತುತಿ ಮಾಡಿದ್ದಾನೆ ಅನ್ನುವಂತಹದ್ದನ್ನ ನೋಡಿಕೊಂಡು ನಾವು ಪುರಾಣಕ್ಕೆ ಬರೋಣ. 8ನೇ ಅಧ್ಯಾಯಕ್ಕೆ ಹೇಳ್ತಾರ, ಅತಃ ಶಿವಕೃತ ದುರ್ಗಾ ಸ್ತೋತ್ರಂ ಅನ್ನು ಶಿವನು ದುರ್ಗೆಯನ್ನು ಸ್ತೋತ್ರ ಮಾಡಿದ ಪರಿ ಅನ್ನುವಂತಹದನ್ನ ಇಲ್ಲಿ ಹೇಳ್ಕೊಂಡ್ ಬರ್ತಾರೆ. ಅತಃ ಶಿವಕೃತ ದುರ್ಗಾ ಸ್ತೋತ್ರಂ ರಕ್ಷ ರಕ್ಷ ಮಹಾದೇವಿ ದುರ್ಗೆ ದುರ್ಗತಿ ನಾಶಿನಿ. ರಕ್ಷ ರಕ್ಷ ಮಹಾದೇವಿ ದುರ್ಗೆ ದುರ್ಗತಿ ನಾಶಿನಿ ಮಾಂ ಭಕ್ತ ಮನುರಕ್ತಂ ಚ ಶತ್ರುಗ್ರಸ್ತಂ ಕೃಪಾಮಯಿ. ವಿಷ್ಣು ಮಾಯಾ ಮಹಾಭಾಗೆ ನಾರಾಯಣಿ ಸನಾತನಿ ಬ್ರಹ್ಮಸ್ವರೂಪೆ ಪರಮೇ ನಿತ್ಯಾನಂದ ಸ್ವರೂಪಿಣಿ. ವೇದಾನಾಂ ಜನನಿ ತ್ವಂ ಚ ಸಾವಿತ್ರೇ ಚ ಪರಾತ್ಪರ ವೈಕುಂಠೇ ಚ ಮಹಾಲಕ್ಷ್ಮಿ ಸರ್ವ ಸಂಪತ್ ಸ್ವರೂಪಿಣಿ. ದಕ್ಷ ಕನ್ಯಾ ಕುತ್ರಕಲ್ಪೇ ಚ ಶೈಲಜಾ ದೇವ ಮತಾದಿತಿಸ್ತ್ವಂ ಚ ಸರ್ವಧಾರಾ ವಸುಂಧರ. ಸ್ತ್ರೀ ರೂಪಂ ಚ ಅಪಿ ಪುರುಷಂ ದೇವಿ ತ್ವಂ ಚ ನಪುಂಸಕಂ ವೃಕ್ಷಾಣಾಂ ವೃಕ್ಷರೂಪಾಂ ತ್ವಂ ಸೃಷ್ಟ್ಯಾ ಚ ಅಂಕುರ ರೂಪಿಣೀಂ. ಸಹಸ್ರ ವಕ್ತೃಸ್ತಾಂ ಸ್ತೋತ್ರಂ ನ ಚ ಶಕ್ತಾ ಸುರೇಶ್ವರಿಃ. ವೇದಾನ್ ನ ಶಕ್ತಃ ಕೋ ವಿದ್ವಾನ್ ನ ಚ ಶಕ್ತಃ. ಸರಸ್ವತಿ ಸ್ವಯಂ ವಿಧಾತಾ ಶಕ್ತೋ ನ ಚ ವಿಷ್ಣುಃ. ಸನಾತನಃ ಕಿಂ ಸ್ತೌಮಿ ಪಂಚವಕ್ತ್ರೇಣ ರಣಸ್ತ್ರಸ್ಥೋ ಮಹೇಶ್ವರಿ ಇತಿ ಶಿವಕೃತ ದುರ್ಗಾ ಸ್ತೋತ್ರಂ. ಇದು ದುರ್ಗೆಯನ್ನು ಕುರಿತು ದುರ್ಗಾ ಧ್ಯಾನ ಶ್ಲೋಕದಲ್ಲಿ ಈ ಸ್ತುತಿಯನ್ನ ಶಿವನು ಆ ದುರ್ಗೆಯನ್ನು ಕುರಿತು ಮಾಡಿದಂತ ಪ್ರಾರ್ಥನೆಯನ್ನ
ಆತ ಮಾಡಿದ್ದನ್ನೇ ನಾವು ಕೇಳಿ ನಾವು ನುಡಿದು ನಾವು ಪವಿತ್ರರಾದೇವ ಅಂತ ಭಾವಿಸುತ್ತಾ ಈಗ 8ನೇ ಅಧ್ಯಾಯದ ಇದಕ್ಕ ನಾವು ಕಥೆಗೆ ಬರೋಣ ಅಂತಂದ್ರೆ ಶ್ರೀ ದೇವಿಯ ನವರಾತ್ರಿ ಉತ್ಸವಗಳಲ್ಲಿ ಇವತ್ತ 5ನೇ ದಿವಸ. ಈ ಸಲ 10 ಪೂಜೆ 11 ಬನ್ನಿ ಬಂದಿದೆ. 9 ದಿನಗಳಲ್ಲಿ ನವಚಾರಿತ್ರ್ಯವಾಗಿ 9 ದುರ್ಗಿಯರಿಂದ ಅಲಂಕಾರವಾಗ್ತಕ್ಕಂಥ ಈ ಪರ್ವ, 9 ದಿನಗಳ ಪರ್ವ 2 ಪೂಜೆ, 1 ಪೂಜೆ ಹೆಚ್ಚು ಬಂದಿದ್ದರಿಂದ ಇದನ್ನ ಸ್ವಲ್ಪ ವಿಸ್ತಾರವಾಗಿ ಪುರಾಣವನ್ನು ಹಂಚಿಕೊತಾರ. ಮತ್ತೆ 8ನೇ ದಿವಸ ಪೂಜೆ ಬಂದಾಗ 8 ದಿವಸಕ್ಕೆ ನಾವು ಅದನ್ನ ಆ ಪುರಾಣ ಮುಗಿಸ್ಬೇಕಾಗ್ತದೆ. ಈ ಸಲ ಅವಕಾಶವನ್ನು ಬಹಳ ಕೊಟ್ಟಾಳ ತಾಯಿ 10-11 ದಿವಸ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥ ವಿಚಾರ ಇರಲಿ. ಅದು ಕೈ ತಟ್ಟು ಬಂದಾಯ್ತು ಮೊಬೈಲ್. ಮತ್ತೆ ಶಿವಾಯ ನಮಃ. 8ನೇ ಅಧ್ಯಾಯ ಮಹಾಲಕ್ಷ್ಮಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ್ದು. ಇದರಲ್ಲಿ 25 ನುಡಿಗಳು ಬರ್ತಾವ. ಮಹಿಷ ಅಂತಂತಂದ್ರೆ ಕೋಣ ಅಂತ ಅರ್ಥ. ಎಂತಹ ಕೋಣ ಅಂತಂದ್ರೆ ಸೊಕ್ಕುಳ ಕೋಣ ಅಂತ ಅರ್ಥ. ಸೊಕ್ ಅಂದ್ರೆ ಮದ ಅನ್ನುವಂತ ಶಬ್ದಕ್ಕೆ ಅರ್ಥವನ್ನು ಮಾಡ್ತಾರ ಗ್ರಂಥಕರ್ತರು. ಈ ಶಾಸ್ತ್ರ ವಿಷಯದಲ್ಲಿ ಮದ ಅಂತ ಹೇಳ್ತಾರೆ. ಸೊಕ್ಕಿನ ಕೋಣ ಅಂತ ಅರ್ಥ. ಅಷ್ಟು ಸೊಕ್ಕಿನಿಂದ ಬಲಾಢ್ಯನಾಗಿದ್ದ ಆ ಮಹಿಷ ಅನ್ನುವಂತ. ಈ ಮಹಿಷನ ಜನ್ಮ ಹ್ಯಾಂಗಾಯ್ತು ಅನ್ನುವಂಥದ್ರ ಬಗ್ಗೆ ನಾವು ನೋಡಿದೀವಿ. ಇನ್ನು ಆ ಕಡೆ ಹೋಗೋದ್ ಬೇಡ. ಇನ್ನು ಸೀದಾ ನಾನು ನುಡಿಗೆ ಬರ್ತೀನಿ. ಸೂಚನೆ: ಸುರರು ಹಾರೈಸಲಿಕ್ಕೆ ಪೃಥ್ವಿಯ ಹೊರೆಯ ಅದು ತೀರಲಿಕ್ಕೆ ರಣದಲ್ಲಿ ತರಿದಳ ಮಹಾಲಕ್ಷ್ಮಿ ತಾಂ ಮಹಿಷಾಸುರೇಶ್ವರನ. ಈ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಶಿವನು ನಂದೀಶ ಮತ್ತು ದೇವತೆಗಳ ಮುಂದೆ ಈ ಮಹಿಷಾಸುರನ ಶೌರ್ಯದ ಕಥೆಯನ್ನ, ಇದರ ಸಂಹಾರವನ್ನ, ಮಹಾತಾಯಿಯ ಜಗನ್ಮಾತೆಯ ವರ್ಣನೆಯನ್ನ ಶಿವನ ನಂದೀಶನಿಗೆ ಹೇಳ್ತಕ್ಕಂಥ ಮಾತನ್ನ ನಾವು ಇಲ್ಲಿ ತಕ್ಕ ಮಟ್ಟಿಗೆ ವಿಚಾರ ಮಾಡ್ತಾ ಇದ್ದೀವಿ. ಮದಗಳು ಎಷ್ಟು ಅಂತ ವಿಚಾರ ಮಾಡಿದ್ರೆ ಮದ ಅನ್ನುವಂಥವು 8 ಪ್ರಕಾರಗಳು ಇವೆ. ಆ 8 ಮದಗಳು ಯಾವುವು? ಒಂದು ಧನ ಮದ, ಒಂದು ರೂಪ ಮದ, ಒಂದು ಯೌವನ ಮದ, ಒಂದು ರಾಜ್ಯ ಮದ. ಇವು 4. ಈ 4 ಮದಗಳಿಗೆ ಯಾವ ಮದಗಳಂತಾರ? ಇವಕ್ಕ ಟೆಂಪರವರಿ ಮದ ಅಂದ್ರೆ ಕಾಯಂ ಇರಂಗಿಲ್ಲ. ಇವು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತಾವ ಈ ಮದಗಳು. ಇನ್ನು 4 ಮದಗಳದಾವ. ಅವು ಪರ್ಮನೆಂಟ್ ಮದಗಳು, ಅದು ಕಾಯಂ ಇರ್ತಾವ. ಅವು ಯಾವುವು ಅಂತಂತಂದ್ರೆ, ನಾವು ಟೆಂಪರರಿ ಮದ ಅಂತಂದ್ರೆ ಯಾವುದಂತ ತಿಳ್ಕೊಂಡಿವೆ. ಅವು ಯಾವುವು ಅಂತಂದ್ರೆ 1ನೇದ್ದು ಧನ ಮದ, ಸಂಪತ್ತು. ರೂಪ ಮದ, ನನ್ನ ರೂಪ. ಯೌವನ ಮದ, ನನ್ನಲ್ಲಿರುವ ಶಕ್ತಿ ಯೌವನ. ರಾಜ್ಯ ಮದ. ಇವು 4 ಟೆಂಪರರಿ. ಒಂದು ಹೊತ್ತಿಗೆ ಇರ್ತಾವ, ಒಂದ್ ಹೊತ್ತಿಗೆ. ರಾಜ್ಯ ಒಂದ್ ಹೊತ್ತಿಗೆ ಇರ್ತದ, ಒಂದ್ ಹೊತ್ತಿರಂಗಿಲ್ಲ. ರೂಪ ಯೌವನದಾಗಿರ್ತದ, ಯೌವನದಾಗಿರಂಗಿಲ್ಲ. ಯೌವನ ಯಾವಾಗ ಇರ್ತದೆ ಏನಂತಂದ್ರೆ ಶರೀರ ಕ್ಷೀಣ ಆತ ಅಂದ್ರೆ ಹೋಗಿ ಬಿಡ್ತದ. ಸಂಪತ್ತು ಯಾವಾಗಾರ ಆಲಾದಿ ಇರ್ತೈತೆ ಏನಂತಂದ್ರೆ ಪ್ರಾರಬ್ಧ ಕರ್ಮ ವಶಾತ್ ಕರ್ಮ ಬಲಿ ಆದಿ ಬಂದ್ರೆ ಇದ್ದು ಸಂಪತ್ತು ಕಿತ್ಕೊಂಡು ಹೋಗಿ ಬಿಡ್ತದ. ಪರಮಾತ್ಮ ಕೊಡಬೇಕಾದ್ರಪ್ಪ ಅಂತ ಸಂಪತ್ತನ್ನ भगवान देता है तो छप्पर फाड़ के देता है, भगवान लेता है तो छप्पर फाड़ के लेता है ಅಂತ ಕೇಳಿ ಮಹಾತ್ಮರು ಹೇಳ್ಕೊಂಡ್ ಬಂದಾರ. ಪರಮಾತ್ಮನ ಕೊಡ್ಬೇಕಾತಪ್ಪ ಅಂದ್ರೆ ನ್ಯಾಲಿದ ಮುಗುಲ್ ಹರಿದು ಕೊಡ್ತಾನಂತ ಸಂಪತ್ತು. ಅಷ್ಟು ಸಂಪತ್ತು ಕೊಡ್ತಾನಂತ. ಅವ ತಗೋಬೇಕಾದಪ್ಪ ಅಂದ್ರೆ ನಮ್ ಮೈ ಮ್ಯಾಲೆ ಚರ್ಮ ಕೂಡ ಕಿತ್ತು ತಗೊಂತಾನ ಅಂತ ಪರಮಾತ್ಮ. ಈ ರೀತಿ 4 ಮದಗಳಿಗೆ ಟೆಂಪರವರಿ ಮದ ಅಂತ ಕರೆದರು. ಇನ್ನ ಖಾಯಂ ಮದದ ಬಗ್ಗೆ ಹೇಳ್ತಾರ ಅವರು. ಯಾಕಂದ್ರೆ ಮಹಿಷ ಅಂದ್ರೆ ಮದ, ಮದ ಅಂದ್ರೆ ಕೋಣ, ಕೋಣ ಅಂದ್ರೆ ಸೊಕ್ಕು ಅನ್ನುವಂತಹದ್ದಕ್ಕೆ ನಾವು ಅರ್ಥ ಮಾಡಿದಾಗ ಈ ವಿಷಯವನ್ನ ನಿಮಗೆ ನನಗೆ ಎಷ್ಟು ತಿಳಿದದೋ ಅಷ್ಟೊಂದು ನಿಮ್ ಮುಂದೆ ನುಡಿ ರೂಪ ನೈವೇದ್ಯದಿಂದ ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪರಮನಂಟ ಮದ ಯಾವುವು ಅಂತಂದ್ರೆ 1ನೇದ್ದು ಕುಲ ಮದ. ನಾ ಇಂಥ ಉತ್ತಮ ಜಾತಿಯವ ಅಂತ ಕುಲ ಮದ 1ನೇದ್ದು. 2ನೇದ್ದು ಶೀಲ ಮದ.
ನಾನು ಇಷ್ಟು ದಿವಸ ಶೀಲರನ್ನ ಬಾಳಿನಿ, ನನ್ನಂತ ಶೀಲವಂತ ಯಾರು ಇಲ್ಲ ಅನ್ನುವಂತಹದ್ದು ಶೀಲ ಮದ. ಎರಡನೇದ್ದು. ಮೂರನೇದ್ದು ವಿದ್ಯಾ ಮದ. ನಾ ಇಷ್ಟು ಸಾಲಿ ಕಲ್ತೀನಿ, ಅಷ್ಟು ಸಾಲಿ ಕಲ್ತೀನಿ, ಇಷ್ಟು ವಿದ್ಯಾ ಕಲ್ತೀನಿ ಅಂತ ಹೇಳುವಂತಹದ್ದು ವಿದ್ಯಾ ಮದ. ಅದು ಪಾರಲೌಕಿಕ ವಿದ್ಯಾರ ಕಲೀಲಿ ಅಥವಾ ಲೌಕಿಕ ವಿದ್ಯಾರ ಕಲೀಲಿ. ಪಾರಮಾರ್ಥಿಕ ವಿದ್ಯಾ ಅಂತಂದ್ರೆ ಆಧ್ಯಾತ್ಮ ವಿಷಯ ಅಂತ ಅರ್ಥ. ಅದು ಪಾರಮಾರ್ಥಿಕ. ಲೌಕಿಕ ವಿಷಯ ಅಂತಂದ್ರೆ ಇದೇ ಅವ್ರು ಹೊಟ್ಟೆಗಾಗಿ ಮಾತ್ರ ಮಾಡ್ತಾರಲ್ಲ ಹೊರತಾಗಿ ನೆತ್ತಿಗಾಗಿ ಮಾಡಂಗಿಲ್ಲ ಅವರು. ಹೊಟ್ಟೆ ಉಪವಾಸಕ್ಕಾಗಿ ಅವರು ವಿದ್ಯಾ ಕಲಿತಾರಲ್ಲ ಹೊರತಾಗಿ ಪರಮಾತ್ಮನ ಪ್ರಾಪ್ತಿಗೋಸ್ಕರವಾಗಿ ಕಲಿಯಲಾರದಂತಹ ವಿದ್ಯಾ ಅಂತ ಅರ್ಥ. ಇದು ವಿದ್ಯೆ ಮದ. ಅಂದ್ರೆ ತಪೋಮದ. ನಾನು ಇಷ್ಟು ದಿವಸ ತಪಸ್ಸು ಮಾಡಿದ್ದೆ, ತಪಸ್ಸಿನ ಹಾಂಗ್ ಮಾಡೀನಿ ಹಿಂಗ್ ಮಾಡೀನಿ ಅಂತಕ್ಕಂಥದ್ದು ಗರ್ವದಿಂದ ಆತ ತನ್ನ ಅಹಮ್ಮಿಕೆಯನ್ನು ತೋರಿಸ್ತಾ ಹೋಗ್ತಾನೆ. ಅದಕ್ಕೆ ಈ ನಾನು ಮತ್ತು ನಂದು ಅನ್ನುವಂಥದ್ದು ಇವು ಎರಡನ್ನೂ ಹೋಗಲಾಡಿಸಿಕೊಳ್ಳುವುದಕ್ಕಾಗಿಯೇ ಮಹಾತ್ಮರು ಅನೇಕ ರೀತಿಯ ಶಾಸ್ತ್ರ ಪುರಾಣ ವಿಚಾರ ಗ್ರಂಥಗಳನ್ನು ಬರೆದು ನಮಗೆ ಅರಿವಿಗೆ ತಂದು ಕೊಡ್ಲಿಕ್ಕೆ ನಮ್ಮಲ್ಲಿ ಇರುವಂತಹ ನಾನು ಮತ್ತು ಅಹಂ ಅನ್ನುವಂತಹದ್ದನ್ನು ನೀಗಿಸಿಕೊಳ್ಳಲಿಕ್ಕೋಸ್ಕರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪೂಜ್ಯರು. ಇರ್ಲಿ, ಸಾಕಿಷ್ಟಕ್ಕೆ ಮತ್ತು ವಿಸ್ತಾರ ಆಗತ್ತ. ಮದಗಳ ಬಗ್ಗೆ 8 ಮದಗಳ ಬಗ್ಗೆ ತಿಳ್ಕೊಂಡಿವಿ. ಇವು ಸೊಪ್ಪುಗಳು ಅಂತ ಅರ್ಥ. ಇನ್ನ ಆನಂದಗಳು ಎಷ್ಟು ಪ್ರಕಾರದವ? ಶ್ರೀಮನ್ ನಿಜಗುಣ ಶಿವಗಳು ಜೀವನ್ಮುಕ್ತಿ ಮಾರ್ಗದಲ್ಲಿ ಹೇಳ್ಕೊಂಡು ಬಂದಾರ ಅವರು. ಆನಂದಗಳು 8 ಪ್ರಕಾರ ಇವೆ ಅಂತ. ಆ 8 ಪ್ರಕಾರದ ಆನಂದಗಳು ಯಾವುವು ಅಂತಂದ್ರೆ ನಾ ಸುಮ್ಮನೆ ಹಂಗ ಓದಿಬಿಡ್ತೀನಿ, ವಿಸ್ತಾರ ಮಾಡಕ್ ಹೋಗಂಗಿಲ್ಲ, ಟೈಮ್ ಇಲ್ಲ. ಒಂದನೇದ್ದು ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ಯೋಗಾನಂದ, ಆತ್ಮಾನಂದ, ಅದ್ವೈತ ಆನಂದ, ವಿದ್ಯಾನಂದ. ಈ ರೀತಿಯಾಗಿರ್ತಕ್ಕಂಥ ಅಷ್ಟ ಆನಂದಗಳು ಜೀವನಿಗೆ ಪ್ರಾಪ್ತಿ ಆಗ್ತವ. ಇದರಿಂದ ಆ ಸುಖಗಳಲ್ಲಿ ಈ ವಸ್ತುಗಳು ಎಲ್ಲವೂ ಅವನಿಗೆ ಪ್ರಾಪ್ತ ಆತು ಅಂದ್ರೆ ಅವನೇ ಪರಬ್ರಹ್ಮ ಅಂತ ಅರ್ಥ. ಮತ್ತ ಇದಕ್ಕೆ ಬದಲಾಗಿ ವ್ಯತಿರಿಕ್ತ ಆತು ಅಂತಂದ್ರ ಘೋರಕ್ಕ ಗುರಿ ಆಗ್ತಾನ ಅಂತಕ್ಕಂತ ಅರ್ಥ. ಈ 8 ಆನಂದಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಆನಂದ ಯಾವುದು ಅಂತ ವಿಚಾರ ಮಾಡಿದ್ರೆ ಅದಕ್ಕೆ ಅಂದಾರವರು ವಿದ್ಯಾನಂದವೇ ಮಹತ್ತರವಾದಂಥ ಆನಂದ ಅಂತ ನಿಜಗೊಂಡ್ರು ಅಲ್ಲೇ ಸರ್ಟಿಫಿಕೇಟ್ ಕೊಡ್ತಾರೆ. ಇರ್ಲಿ, ಹೀಗೆ ಅದಕ್ಕೆ ಇಂಥ ಮದ ಉಳ್ಳಂತ ಮಹಿಷನ ಸಂಹಾರಕ್ಕೋಸ್ಕರವಾಗಿ ತಾಯಿ ತನ್ನ ಶಕ್ತಿಯನ್ನು ಯಾವ ರೀತಿಯಿಂದ ಉಪಯೋಗಿಸಿ ಆ ಮಹಿಷನ ಸಂಹಾರವನ್ನು ಮಾಡ್ತಾಳ ಅನ್ನುವಂಥದ್ದನ್ನ ಇಲ್ಲಿ ನಾವು ಕೇಳ್ತಾ ಇದ್ದೀವಿ ಅಂತ ನೋಡಿ ಹೇಳ್ತಾರ ಅವರು. ಸುರರು ಹಾರೈಸಲ್ಕೆ ಪೃಥ್ವಿಯ ಹೊರೆಯುವುದು ತೀರಲಿ ಕಿರಣದಲ್ಲಿ ತರಿದಳಿ ಮಹಾಲಕ್ಷ್ಮೀ ತಾ ಮಹಿಷಾಸುರೇಶ್ವರನ ಉಸುರಲೇನ ಈ ರಕ್ಕಸರ ಬಲ ನಸಿದು ಧಾರಣ ರಂಗದಲ್ಲಿ ಜೀವಸಗೆ ನಿಂದವರಿಲ್ಲ ಶಾಂಭವಿ ಶಸ್ತ್ರಘಾತದಲ್ಲಿ ಕಸಮಳವು ನೆಣವಸೆಯು ಮಜ್ಜೆಯು ಹೊಸರ ಕುಸದ ನದಿಗಳು ಹರಿದವು ದೆಸೆಗೆ ಓಡಿತ್ತು ಪರಬಲ ದೇವಿ ಉಪಟಳಕ್ಕೆ. ಓದಿದ್ರೆ ಸಾಕು ನಿಮಗೆ ಅರ್ಥ ಆಗ್ತದ ನಾನು ತಿಳ್ಕೊಂತೀನಿ. ಅಕ್ಷರಗಳು ಸ್ವಚ್ಛದಾವು, ಶಬ್ದನು ಬಹಳ ಇಲ್ಲ. ಅದಕ್ಕೆ ಇದು ತಿಳಿತದೆ. ಶಂಕರಣ್ಣ ಗುರುಗಳೇ ನಮಸ್ಕಾರ. ಓದಿದ್ ನಿಮಗೆ ತಿಳಿತಲ್ಲ? ತಿಳಿತಾರಪ್ಪ, ತಿಳಿತಾರಪ್ಪ. ಓಂ ನಮ ಶಿವಾಯ. ನಮಸ್ಕಾರ. ಸುರನು ಬಲ ಕೇಡ ಶಿಕ್ಷುರ ಮಹಾಬಿಡಾಲರು ರೂಢಿಗೊರಗಲು ಕಂಡು ಕಾಲ್ ಭೈರವನ ತೆರನಂತೆ ತೀಡಿದನು ಬಾಲವನು ಹೊಡೆದನು ಆಡಲೆಂಭೂಮಿಂಗೆ ಸಾಗರ ಕೂಡಿದವು ಮುಂಚಿದವು ಧ್ರುವ ಮಂಡಲಕ್ಕೆ ಕೇಳೆಂದ ಕುರದ ಭೂಮಿಗೆ ಕುರದ ಪೆಟ್ಟಿಗೆ, ಕುರ ಅಂತಂದ್ರೆ ಗೊರಸು ಅಂತ ಅರ್ಥ. ಕುರದ ಪೆಟ್ಟಿಗೆ ಭೂಮಿ ಬಿಚ್ಚಿತು ಅರರೆ ಶೃಂಗವಿದಾರಿತಕ್ಕೆ, ಬೆಟ್ಟಗಳು ಕೂಡ ಉರುಳಿದುವಂತು. ಅರರ ಶೃಂಗ ವಿದಾರಿತಕ್ಕೆ ಧರೆ ಹಿಡಿದು ಮೇಲಕ್ಕೆ ಎತ್ತಿದುದು ಚಿಡಿ ಚಾಪಿ ಎಂದಲಿ. ಇದು ಹೆಂಗಪ್ಪ ಅಂತಂದ್ರೆ ಭೂಮಿ ಮಹಿಷಾಸುರ ಯುದ್ಧ ಮಾಡುವ ಕಾಲದಲ್ಲಿ
ಇದು ಭೂಮಿ ಹೆಂಗಾಗಿತ್ತಂತಂದ್ರ ಈ ದರೆ ಚಾಪಿ ಸುತ್ತಿ ನಾವ್ ಹ್ಯಾಂಗ್ ಇಡ್ತೀವಿ ಹಂಗ ಇದು ಚಾಪಿನ ಸುತ್ತಾಕತಿ ಭೂಮಿ ಸುತ್ತಾಕತಿ ಅಂತಂದ್ ವರ್ಣನೆ ಮಾಡ್ತಾರೆ ಇಲ್ಲಿ. ಭರದ ಮೂಗು ಶ್ವಾಸ ಗಾಳಿಗೆ ತೆರಳಿದರು ಹರಿಹರರು ದಿವಿಜರು ಅರಮೇರಿಲ್ಲದೆ ಹಾರಿದರು ಧ್ರುವ ಮಂಡಲಕ್ಕೆ ಎಂದ. ದೂರ ಇರ್ತಕ್ಕಂಥ ಧ್ರುವ ಮಂಡಲ ಅನ್ನುವಂತ ಆ ಲೋಕಕ್ಕ ಈ ಮಹಿಷಾಸುರನ ಬಾಯಿ ಮತ್ತು ಮೂಗಿನಿಂದ ಬರ್ತಕ್ಕಂತ ಗಾಳಿ ತಾಗಿ ಅಷ್ಟು ದೂರ ಹೋಗಿದ್ರಂತ ದೇವತೆಗಳು ಅಂತ ವರ್ಣನೆ ಮಾಡ್ತಾರೆ. ವೀರ ಕೇಳ ಚಕ್ಷುವಿನ ಕಿಡಿಗಳು ತೀರಿಸಿದ ವೈಸುರರ ಪುರಗಳ. ಆತ ಕಣ್ಣು ತೆಗೆದು ನೋಡಿದ ಮಹಿಷಾಸುರ ಅಂತಂದ್ರ ಆತನ ಕಣ್ಣಿನಿಂದ ಕಿಡಿಗಳು ಹೊರಟು ಸುರರ ಊರುಗಳನ್ನೇ ಸುಡದಿತ್ತಂತ. ಅಂತ ಅಷ್ಟು ಭೀಕರವಾದ ಪ್ರಕಾರ ಚಕ್ಷುವಿನಲ್ಲಿ ಆತನ ಕಿಡಿಗಳು. ತೋರಿತು ಶ್ವಾಸದಲ್ಲಿ ಹೊಗೆ ಕಾಲ್ಮೇಘದಂದದಲ್ಲಿ. ಆತನ ಶ್ವಾಸದಲ್ಲಿ ಕೆಟ್ಟ ಗಾಳಿ ಶ್ವಾಸೋಚ್ಛ್ವಾಸದ ಮೂಲಕವಾಗಿ ಹೊರಗೆ ಬಂದು ಈ ಭೂಮಂಡಲೆಲ್ಲ ಕಲ್ಮಶವಾಗಿ ಕಾಲ್ಮೇಘದಂತೆ ಆಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಘೋರ ರಕ್ಕಸನಿವನು ಮಹಾಮಾರಿಯಲ್ಲದೆ ಅಸುರನಲ್ಲವು ಕಾರಣಿಕ ದೇವಿಯಂತೂ ಕಾದುವಳೆಂದರ ಜನರು. ಇಂಥ ಭಯಂಕರನಾಗಿರ್ತಕ್ಕಂಥ ರಾಕ್ಷಸನ ಯುದ್ಧ ಮಾಡಾಕ ನಿಂತನ ತಾಯಿ ಜೊತೆಯಲ್ಲಿ ಇಷ್ಟು ದಿವಸ ಎಷ್ಟೋ ಜನರನ್ನು ಸಂಹಾರ ಮಾಡಿದ್ಲು ತಾಯಿ. ಈ ಕಾರಣೀಕಳಾಗಿರ್ತಕ್ಕಂಥ ದೇವಿ ಇಂತಹ ರಾಕ್ಷಸನಿಂದ ನಮ್ಮನ್ನ ಉಳುವತಾಳೋ ಯಾಗೋ ಅಂತ ಸಂಶಯವನ್ನು ತಾಳುವಂತವರಾಗ್ತಾರೆ. ಅಸುರರ ಈ ಭಯಕ್ಕೆ ದೇವತೆಗಳು ಅಂಜುತ್ತಾರ ಅಂತ ಅರ್ಥ. ಬೊಬ್ಬೆ ಇಕ್ಕಲು ದೇವಿ ಸಿಂಹವು ಬೆಬ್ಬಳಿಸಿದುದು ಹಾರಿ ಬಿದ್ದುದು ಬೊಬ್ಬಿಗೆ ಯಮಃ ಪ್ರಥಮ ಗಣ ದೇವತಗಣ ಪ್ರಾಣಗಳು. ತಬ್ಬಿದವು ಕಂಠದಲ್ಲಿ ಧೈರ್ಯದಲ್ಲೊಬ್ಬಿಬ್ಬರ್ ಅಜಹರರು ಒಬ್ಬಿಬ್ಬರ್ ಅಜ ಹರಿಹರರು. ಇಳೆ ಗರ್ಭ ಬಿಚ್ಚುತ್ತಲಿತ್ತು ಬ್ರಹ್ಮಾಂಡಗಳ ಕೇಳೆಂದ. ಆತನ ಪೂಜೆಗೆ ಅಂಥ ಭಯಂಕರ ಪರ್ವತಾಕಾರವಾಗಿರ್ತಕ್ಕಂಥ ಸಿಂಹವೇ ವೈ ಅಂತ ಒದರಿತಂತ. ಅಷ್ಟು ಭಯಾನಕವಾಗಿತ್ತು ಆ ಚೀರಾಟ ಹಾರಾಟ ಮಹಿಷಾಸುರನದ್ದು ಅಂತ. ಬೆಬ್ಬಳಿಸಿದರು ಅಂತಂದ್ರೆ ಭಯಗೊಂಡು ಹಾರಿ ಬಿದ್ರು ಅಂತ ಅರ್ಥ. ಬಬ್ಬುಗೆಯು ಮಹಾಪ್ರಮಥ ಗಣ ದೇವತೆಗಳ ಪ್ರಾಣಗಳು. ಪ್ರಮಥಗಣ, ಪಿಶಾಚಗಣ, ಹರಗಣ, ಸುರಗಣ ಎಲ್ಲಾ ಗಣ ದೇವತೆಗಳೆಲ್ಲರೂ ಕೂಡ ಅವರ ಪ್ರಾಣ ಹೋಗಿ ಮೂರ್ಛಿತರಾಗಿದ್ರು ಅಂತ ಅರ್ಥ. ದೇವತೆಗಳು ಪ್ರಾಣಗಳು ತಬ್ಬಿದವು ಕಂಠದಲ್ಲಿ ನಿಂತು ಮುಚ್ಚಿಕೊಂಡು ಅಲ್ಲೇ ಕುಂದ್ಬಿಟ್ಟು ಪ್ರಾಣಗಳು ಅಂತ. ಹೀಗೆ ಆ ಕಂಠದಲ್ಲಿ ಆ ಧೈರ್ಯಗಳ ತಮ್ಮ ಜೀವಗಳನ್ನು ಹಿಡಿದುಕೊಂಡು ಹರ ಸುರರು ಎಲ್ಲರೂ ಕೂಡ ಭಯಗೊಂಡಿದ್ರು. ಗಬ್ಬ ಬಿಚ್ಚುತ್ತಲಿತ್ತು ಅಂದ್ರೆ ಈ ಭೂಮಿ ಶಿಲೆ ಎಲ್ಲಿ ಬಂತಲ್ಲಿ ಭೂಕಂಪ ಆಗ್ತಾ ಇತ್ತು ಅಂತ. ಇಂತಹ ಬ್ರಹ್ಮಾಂಡ ಕೇಳು ನಂದೀಶ ಅಂತ ತಿಳ್ಕೊಂಡ ಮಹಿಷಾಸುರನ ಪರಾಕ್ರಮದ ವರ್ಣನೆಯನ್ನು ನಂದೀಶನಿಗೆ ಪರಮೇಶ್ವರನ ಹೇಳ್ತಾ ಇದ್ದಾನೆ ಅನ್ನುವಂತ ಕತೆ. 1700 ಕ್ಷೋಣಿಯು ಭೂವಳೇಶರು ಸಹಿತ ಲಸುರರ. ನೋಡ್ರಿ, 1,07,100 ಅಕ್ಷ ಯೋಣಿ ಸೈನ್ಯ ಅಂತ ಲೆಕ್ಕ ಹಾಕಿದಾಗ ಆಗಿನ ಕಾಲಕ್ಕ ಎಷ್ಟು ಜನಸಂಖ್ಯೆ ಇತ್ತು ಅನ್ನೋದನ್ನ ಕೂಡ ನಾವು ಕಲ್ಪನೆಗೆ ತಂದುಕೊಳ್ಳಬಹುದು. 1 ಅಕ್ಷಯೋಣ ಸೈನಿಗೆ ಲೆಕ್ಕ ಇದೆ, ದಯವಿಟ್ಟು ಅದು ನೆನಪಿಲ್ಲ ಇರ್ಲಿ. ಎಷ್ಟು ಅಕ್ಷಣ ಇತ್ತು ಕೌರವರ ಪಾಂಡವರಲ್ಲಿ ಅಂತಂತಂದ್ರೆ 7 ಅಕ್ಷಯೋಣಿ ಸೈನ್ಯ ಪಾಂಡವರಿದ್ರೆ, 11 ಅಕ್ಷಯೋಣಿ ಸೈನ್ಯ ಕೌರವರಿತ್ತು, 18 ಅಕ್ಷಯೋಣಿ ಸೈನ್ಯ ಇತ್ತು. 18 ಅಕ್ಷಯೋಣಿ ಸೈನ್ಯಕ್ಕೆ ನಾವು ಹಬ್ಬ ಅಂದಿದ್ದೀವಿ. ಇಲ್ಲೇ ಈ ಮಹಿಷಾಸುರ ಸೈನ್ಯದ ಎಷ್ಟು ಅಕ್ಷಯೋಣಿ ಇತ್ತು ಅಂತಂದ್ರೆ 1,700 ಅಕ್ಷಯೋಣಿ ಸೈನ್ಯ ಇತ್ತು ಅಂತ. ಅಷ್ಟು ಜನ ಭೂವಳೇಶರ ಎಂದು ಭೂಮಿಯ ಮೇಲೆ ಆಳಿದಂತಹ ಈಶರು ಅಂದ್ರೆ ರಾಜರು ಅಂತ ಅರ್ಥ. ಅವರು ಸರಿಯಾಗಿ ಅಸುರರ ದೇವ ಮಹಿಷಾಸುರನು ಕವಿದ 4 ದಿಕ್ಕಿನಲ್ಲಿ ಇಷ್ಟು ಸೈನ್ಯದೊಂದಿಗೆ ಆ ಮಹಿಷಾಸುರ ದೇವಿಯ ಮೇಲೆ ಮುತ್ತಿಗೆ ಹಾಕಿದ. ದೇವಿ ಕಟ್ಟಿ ಪಿಚಂಡಿಯನ್ನು ಪರ ದೇವಿಯು ಬಲೆ ಬೀಸಿ
ಹಿಡಿಯಂದ ವಿಗಡ ಕಳ ಕೊಂಡ ಮಹಾವು ದಂಡ ಕಾರ್ಮುಕವ. ಈ ರೀತಿಯಿಂದ ಅವರು ಎಲ್ಲರೂ ಕೂಡಿ ತಾಯಿಯೊಂದಿಗೆ ಮುತ್ತಿಗೆ ಹಾಕಿದಾಗ ಇವಳನ್ನು ಹಿಡಿರಿ ಅಂತ ಆಜ್ಞೆ ಮಾಡಿದ ಸೈನಿಕರಿಗೆ. ತನ್ನ ಕಾರ್ಮುಕ ಅಂದ್ರೆ ಬಿಲ್ಲು ಅಂತ ಅರ್ಥ. ಆ ಬಿಲ್ಲಿನಿಂದ ಬಾಣವನ್ನು ಬಿಡ್ಲಿಕ್ಕೆ ಚಾಲು ಮಾಡ್ತಾಳೆ. ಹೆಂಗ? ಸುರಿದ ದೇವಿಯ ಮೇಲೆ ಶರಗಳ ಭರ ಸಿಡಿಲ ತೆರನಂತೆ ಅಸುರನ ಶರವನಾನಲು ದೇವಿ ಅಲ್ಲದೆ ಹರಿಹರರಿಗುಂಟೆ. ಆ ಮಹಿಷಾಸುರ ಸುರಿದಂತಹ ಬಾಣಗಳ ಮಳೆಯನ್ನ ಹರಿಹರರಿಗೆ ಉಂಟೇನೋ ತರಿಲಿಕ್ಕೆ ಸಾಧ್ಯ ಇಲ್ಲ, ದೇವಿ ಮಾತ್ರ ಸಾಧ್ಯ ಅಂತ. ಹರಿಗಡಿದಳ ಶರವದನು ಧ್ವಜ ಹರಿದು ಬಿದ್ದವು ಕವಚ ಬೆರಿದುದು ಹೊರಳಿದವು ಹಯ ಸಾರಥಿಯ ಮುಂಡಗಳು ಕೇಳಿದ. ಆ ಬಾಣದ ಘಾತಕ್ಕೆ ಸಾರಥಿಗಳು ಕವಚವನ್ನು ತೊಟ್ಟಂತಹ ರಾಕ್ಷಸರು, ಯುದ್ಧಕ್ಕೆ ಬಂದಿರತಕ್ಕಂಥ ಸೈನಿಕರು, ರಥಗಳು, ಕುದುರೆಗಳು, ಆನೆಗಳು, ಒಂಟೆಗಳು ಎಲ್ಲವೂ ಕೂಡ ಹೊಳ್ಳಿ ಬಿದ್ದುವಂತ ಭೂಮಿ ಮೇಲೆ ತಾಯಿಯ ಬಾಣದ ಆಘಾತಕ್ಕೆ. ಕೊಂಡನವ ಘನವಿರಲು ಪಾಶಪಿ ಚಂಡಿ ಕಟ್ಟಿವೆನತ ಒಗೆಯಲು ಮಂಡಿಸಿತು ಸಿಂಹಕ್ಕೆ ದೇವಿ ಒಂದೇ ಸೂತ್ರದಲ್ಲಿ. ಆ ಮಹಿಷ ಈ ದೇವಿಯನ್ನು ಹಿಡಿಬೇಕಂತ ತಿಳ್ಕೊಂಡು ಬಲವಾದಂತಹ ಬಲೆಯನ್ನು ಬೀಸಿದ. ಆ ಬಲೆಯಲ್ಲಿ ಆ ತಾಯಿ, ಸಿಂಹ, ಆಕೆ ಎಲ್ಲ ಅವತಾರವು ಕೂಡ ಆ ಮಹಿಷನ ಸೂತ್ರ, ಒಂದೇ ಸೂತ್ರದಲ್ಲಿ ಅದು ಬಂಧಿತವಾಯಿತು ತಾಯಿಯಲ್ಲಿ. ತಾಯಿಗೆ ಅದನ್ನು ಬಲಿ ಬೀಸಿ ಬಂಧನ ಮಾಡಿದ. ಅದನ್ನ ಖಂಡಿಸಿದಳದ ಖಡ್ಗದಿಂದ ಮುಸುಂಡಿ ಖಳಮ ಚರ್ಮ ಖಡ್ಗವ ಕೊಂಡು ಹೊಯ್ದನು ಕೇಸರಿಯ ಸಹವಾಗಿ ದೇವಿಯನು. ಆ ಬಲೆಯನ್ನು ಹರಿದ ಕೂಡಲೇ ಆ ಮಹಿಷಾಸುರ ಮತ್ತೆ ಚರ್ಮ ಖಡ್ಗ ಅಂದ್ರೆ ಚರ್ಮದಿಂದ ಮಾಡಿರ್ತಕ್ಕಂಥ ಒಂದು ರಕ್ಷಾ ಕವಚ ಅದು. ಆ ಕವಚವನ್ನು ಹಿಡಿದು ತನ್ನ ಬಲವಾದಂತ ಭಯಂಕರ ಉದ್ದವಾದ ಎತ್ತರವಾಗಿರ್ತಕ್ಕಂಥ ವಜ್ಜೆಯಾಗಿರ್ತಕ್ಕಂಥ ಖಡ್ಗವನ್ನು ಒಂದೇ ಏಟಿಗೆ ತುಂಡರಿಸಬೇಕು ಅಂತ ತಿಳ್ಕೊಂಡು ಆ ಸಿಂಹವನ್ನು ಮತ್ತು ದೇವಿಯನ್ನು ಕೂಡೆ ಹೊಡೆದ ಆ ದೇವಿಗೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇಲ್ಲಿ. ತಪ್ಪಿದುಗಳ ಕಳನ ಗಾಯವ ದೊಪ್ಪನೆಯು ಇಕ್ಕಿದಳು ಗದೆಯಲ್ಲಿ ಉಪ್ಪರಿಸಿ ಕಳ ಕಳೆದ ನಾ ಮಹಾಗದೆಯ ಗಾಯವನು. ಆಮೇಲೆ ಆ ಖಡ್ಗದಿಂದ ಹೆರಿಲಿಲ್ಲ ಅಂತ ತಿಳ್ಕೊಂಡು ಗದೆಯನ್ನು ತಗೊಂಡು ಹೊಡ್ಯಾಕ ಹೋಗ್ತಾನ ಆ ತಾಯಿ, ಅದನ್ನೂ ಕೂಡ ನಿವಾರಿಸಿ ಬಿಡ್ತಾಳ, ಆ ಗದೆಯನ್ನು ಕೂಡ ತುಂಡು ಮಾಡಿ ಬಿಡ್ತಾಳ. ತಪ್ಪದಲೆ ಮತ್ತು ಐದ ಖಡ್ಗದಿ ತಪ್ಪಿಸಿಯ ಪರದೇವಿ ವಜ್ರದಿ ಚಪ್ಪರಿಸಿದಳು ಕಡಿದಾಳ ಮಹಾ ಖಡ್ಗ ಚರ್ಮವನು. ಅವ ಏನ ರಕ್ಷಣೆಗೋಸ್ಕರವಾಗಿ ಒಂದು ಖಡ್ಗ ಚರ್ಮ ಮಾಡಿದ್ನಲ್ಲ, ತೊಗಲಿನಿಂದ ಮಾಡಿರ್ತಕ್ಕಂಥ ಒಂದು ರಕ್ಷಣಾ ಕವಚೆಯನ್ನು ಹಿಡಿದಿದ್ನಲ್ಲ, ಅದನ್ನ ತುಂಡಿಸಿ ಬಿಡ್ತಾಳ ದೇವಿ ಅಂತ ಕುಣಿತಿ ಹೇಳ್ತಾರ. ಅಡರಿದನು ಮಹ ಗಜವ ಸಿಂಹದ ಬುಡಕೆ ಆನಿಸಿ ಆಪರ ಅಂಬಳ ಮುಡಿಯ ಮೇಲೆಯು ಹೊಯ್ದ ಖಡ್ಗದಿ ಮುತ್ತು ಸೂಸರಿಕೆ. ಅವ ತನ್ನ ವಾಹನ ಸತ್ತುಕೊಳ್ಳೆ ಮತ್ತೆ ಪುನಃ ಇನ್ನೊಂದು ಹೊಸ ವಾಹನ ತೆಗೆದುಕೊಂಡು ಸಿಂಹದ ಕಾಲಿನ ಬುಡದಲ್ಲಿ ಆತ ಹೊಯ್ದು ಆಕೆಯನ್ನ ಆ ಸಿಂಹವನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನ. ಆ ತಾಯಿಯ ಮೇಲೆ, ಆ ಮುಡಿಯ ಮೇಲೆ ಅವ ಹೊಯ್ದ ಅಂತಂದ್ರೆ ಹೊಡೆದ, ಎದರಿಂದ? ಖಡ್ಗದಿಂದ. ಇದಕ್ಕೆ ಏನಾಯ್ತು ಹೇಳಿದಾಗ ಆ ತಾಯಿಯ ಕಿರೀಟದಲ್ಲಿ ಇರ್ತಕ್ಕಂಥ ಮುತ್ತುಗಳು ಝೇಂಕರಿಸುತ್ತಾವು, ಪ್ರಕಾಶವಾಗಿ ಬೆಳಗುವಂತ ನೆಲಕ ಬಿದ್ದುವಂತ ಹೊಡೆತಕ್ಕೆ, ಮಹಿಷಾಸುರನ ಹೊಡೆತಕ್ಕೆ. ಕಡಿದಳ ಖಡ್ಗವನು ಅವನನು ಕೆಡಹಿದಳು ಗಜದಿಂದ ಶೂರದಿ ಮಡುಹಿದುದು ಸಿಂಹ ಕರದ ಗಜವು ಕೇಳೆಂದ. ಅವ ಗಜದ ಮೇಲೆ ಕುಂತು ಯುದ್ಧ ಮಾಡ್ತಾ ಇದ್ದ, ಸಿಂಹದ ಬುಡಕ ಹೊಕ್ಕೊಂಡಿದ್ದ. ಹೀಗೆ ಯುದ್ಧ ಮಾಡುವಾಗ ಆ ಸಿಂಹ ಆ ಗಜವನ್ನು ಹೊಡೆದು ಮಹಿಷಾಸುರನ್ನ ಕೆಡವಿತು ಅನ್ನುವಂತಹ ರೂಪವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಚಿದಾನಂದರು ಶ್ರೀದೇವಿಯ ವರ್ಣನೆಯಲ್ಲಿ. ಹೇಳುವೆನೇನ ಮಹಿಷಂಗೆ ದೇವಿಗೆ ಕಾಳಗವು ಬಹಳ ಆಯ್ತು, ಸಾವಿರ ತೋಳಿನರಿ ಕಾದಿದಡೆ ತೀರದು ಮಹಾಯುದ್ಧ. ಮೇಲೆ ಮೇಲೆಯು ಒತ್ತಿ ದೇವಿಯ ಕಾಲುಗಳನ್ನಿಡಿಸಿದನು ಹಿಂದಕ್ಕೆ, ಸೀಳುವೆನು ಬಿಡೆ ನನತ ಬೊಬ್ಬಿಕ್ಕಿದನು ಮಹಿಷ.
ಆ ತಾಯಿಯ ಮೇಲೆ ಯುದ್ಧ ಸಾರ್ ನಿನಗೆ ಬಿಡಂಗಿಲ್ಲ, ನಿನಗ ಇಲ್ಲಿಗೆ ಎಷ್ಟು ಮಂದಿ ನೀ ನಮ್ಮನ್ನು ಕೊಂದಿದಿ, ನಿನ್ನನ್ನು ನಾನು ಬಿಡಂಗಿಲ್ಲ ಅಂತಂತೆ ಕೇಸಿ ಒತ್ತೆ ಕಾಲನ್ನ ಇಟ್ಟು ಆ ತಾಯಿಯ ಮೇಲೆ ತನ್ನ ಖಡ್ಗದಿಂದ ಸಂಹಾರ, ತನ್ನ ಆಯುಧಗಳಿಂದ ಸಂಹಾರ ಮಾಡ್ಲಿಕ್ಕೆ ಹೋಗ್ತಾನ. ಸುರಿದಾಳ ಆಗ ಪರಾಂಬೆ ನಾನ ಪರಶು ಕಕ್ಕಡೆ ಕುಂತ ಮುದ್ಗರ ಸುರಹಿ ಬಲ್ಲೆಯ ಮುಸಲ ಶೂಲವು ಚಕ್ರಡೊಂಕಣೆಯು, ಇಷ್ಟೆಲ್ಲ ಆಯುಧಗಳನ್ನ ಆ ತಾಯಿಯ ಮೇಲೆ ಮಹಿಷಾಸುರ ಬೀಸಿದ, ಹಲ್ಲೆ ಮಾಡಿದ. ಪರಿಪರಿಯ ಶಸ್ತ್ರದಿ ಸಹಸ್ರದ ಆಕರಗಳಲ್ಲಿ ಸುರಿದು ಬೇಸತ್ತಳು ಮಹಾದೇವಿ. ಎಷ್ಟೊಂದು ಪ್ರಕಾರದ ಆಯುಧಗಳನ್ನು ಬಿಟ್ಟ ಅಂತಂದ್ರೆ ಆ ತಾಯಿಗೆ ಬೇಸರ ಆಗತ್ತಂತ, ಅಷ್ಟು ಅಂಥ ಪರಿ ಘನಘೋರವಾಗಿರ್ತಕ್ಕಂಥ ರೀತಿಯಲ್ಲಿ ಆತ ಅಸ್ತ್ರಗಳನ್ನು ಬಿಡುತ್ತಾ ಇದ್ದ ಮಹಿಷಾಸುರ. ನೋಡಿದವರಾರಿಲ್ಲ ಯುದ್ಧವ ಗಾಢ ಮಹಾಘೋರಬ್ಬರಕ್ಕೆ ತನು ನೀಡಿದರು ದೇವತೆಗಳು ಮೂರ್ಛಿತರಾಗಿ ಮೈ ಮರೆದು. ಈ ಘೋರ ಯುದ್ಧಕ್ಕ ದೇವತೆಗಳು ತಾನು ಚೆಲ್ಲಿದ್ರು, ಮೂರ್ಛಾದರು ದೇವತೆಗಳು ಎಲ್ಲರೂ ಅಂತ. ನೋಡಿದವರೊಬ್ಬಿಬ್ಬರಿದ್ದರು ಆಡಲೇನ್ ಹರಿ ರುದ್ರ ಕಮಲ ಅಜ ಕೂಡೆ ಹೊಗಳುತ್ತಲಿದ್ದರೆ. ಮಹಿಷನ ಪರಾಂಬನನ, ಮಹಿಷನಿಗೂ ಕೂಡ ದೇವತೆಗಳು ಹೊಗಳ್ತಿದ್ರು, ಆ ತಾಯಿಯನ್ನು ಕೂಡ ದೇವತೆಗಳು ಹೊಗಳ್ತಿದ್ರು. ಈ ಪರಿಯಿಂದ ಸರಿ ಸಮವಾಗಿ ಮಹಾದೇವಿ ಮತ್ತು ಮಹಿಷಾಸುರನ ಇಬ್ಬರ ಯುದ್ಧದಲ್ಲಿ ಭಯಂಕರವಾಗಿರ್ತಕ್ಕಂಥ ಕೌತುಕವನ್ನ, ಆಶ್ಚರ್ಯವನ್ನ ಭಯಗೊಂಡು ನೋಡ್ತಾ ಇದ್ರು ದೇವತೆಗಳು ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊಂಡು ಬರ್ತಾರ. ಒತ್ತಿದುದು ಧರೆ ಶಸ್ತ್ರ ತನುವಿನ ಒತ್ತಿ ಬೀಳಲಿ ಕಾಗ ಕಿಡಿ ನೆಗೆದೆತ್ತಿದವು ಸುರ ನದಿಯ ತೃಷೆಯದು ಅಡಗದಿರುತ್ತಿರಲು. ಆ ದೇವಿ ಮತ್ತು ಈ ಮಹಿಷಾಸುರ ಇಬ್ಬರು ಬಿಟ್ಟಂತಹ ಬಾಣಗಳು ಸುರಿಮಳೆಯಿಂದ ಭೂಮಿಯ ಮೇಲೆ ಅವು ಮಂಡಾಗಿ ಬಿದ್ದಂತಹ ಘನಘೋರವಾದಂತಹ ವಜ್ರ ಪದಾರ್ಥ, ಆ ಆಯುಧಗಳು ನೆಲದ ಮೇಲೆ ಬಿದ್ದಿದ್ದರಿಂದ ತಗಡಿನ ಮೇಲೆ ಕಲ್ಲು ಒಗದ್ರೆ ಹ್ಯಾಂಗ ತೆಗ್ಗು ಬೀಳುತ್ತದೋ ಆ ರೀತಿ ನೆಲ ತಗ್ಗು ಬಿದ್ದಿತ್ತಂತ ಎಷ್ಟೋ ಆಳದವರೆಗೆ ಆ ಶಸ್ತ್ರಗಳ ಭಾರದಿಂದ. ಹೀಗೆ ಮೇಲೆ ಮೇಲೆಯು ಒತ್ತಿ ದೇವಿಯು ಕಾಲುಗಳನ್ನಿಡಿಸಿದನು, ಹಿಂದಕ್ಕೆ ಸೀಳುವೆನು ಬಿಡೆನೆನುತ ಬೊಬ್ಬಿಕ್ಕಿದನು ಮಹಿಷ. ಆ ತಾಯಿಯನ್ನು ಮತ್ತೆ 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 ಹಿಂದಕ್ಕೆ ದಬ್ಬುಕೊಂತ ಆ ತಾಯಿ ಮಹಿಷನಿಗೆ ಹಿಂದಕ್ಕೆ ಸರಿಸಿಕೊಂತ ಇಬ್ಬರಲ್ಲಿ ಸಮವಾದಂತಹ ಯುದ್ಧ ನಡೆದಿತ್ತು ಅಂತ ಹೇಳ್ತಾ, ನಿನಗ ಮಾತ್ರ ಬಿಡಂಗಿಲ್ಲ ಅಂತ ಮಹಿಷ ಅಡಿಗಡಿಗೆ ಆಕೆಯನ್ನು ಬೊಬ್ಬಿಕ್ಕಿ ಆಕೆಯನ್ನು ಹೇಳ್ತಿದ್ದ, ಹಿಂಗ ಸಾಯಿಸ್ತೀನಿ ನಿನಗಂತ. ಸುರಿದಳ ಆಗ ಪರಾಂಬೆ ನಾನಾ ಪರಶು ಕಕ್ಕಡೆ ಕುಂತ ಮುದ್ಗರ ಸುರಿಸಿ ಬಲ್ಲೆಯ ಮುಸಳ ಶಲವು ಚಕ್ರಡೊಂಕಣೆಯು ಸರಳು ಗದೆಯು ಮುಸುಂಡಿ ಬಲ್ಲೆಯು ಪರಿಪರಿಯ ಶಸ್ತ್ರದಿ ಸಹಸ್ರದ ಕರಗಳಲ್ಲಿ ಸುರಿದು ಬೇಸತ್ತಳು ಮಹಾದೇವಿ. ಆ ತಾಯಿಗೆ ಬಾಣ ಬಡಿದ್ರಿಂದ ಬೇಸರಾತು, ಕೈ ಮೈ ಎಲ್ಲ ಹಣ್ಣಾಗಿ ನೋಯ್ತಾ ಇದ್ದು ಅನ್ನುವಂತಹದ್ದು. ಈ ಯುದ್ಧವನ್ನು ಅಜಹರೀಶ್ವರರೊಬ್ಬರನ್ನು ಬಿಟ್ಟು ಮತ್ತಾರು ನೋಡ್ತಿದ್ದಿಲ್ಲ, ಎಲ್ಲರೂ ಮೂರ್ಛರಾಗಿದ್ದರು ಅನ್ನುವಂತಹದ್ದನ್ನು ಹೇಳಿ, ಆ ಭೂಮಿಯ ಮೇಲೆ ಬಿದ್ದಂತ ಅಸ್ತ್ರಗಳ ಘಾತದಿಂದ ಎಲ್ಲವೂ ನಜ್ಜುಗುಜ್ಜಾಗಿ ಭೂಮಿ ತಗಡಿನಂತೆ ನಗ್ಗಿ ಹೋಗಿತ್ತು ಭೂಮಿ ಅಂತಕ್ಕಂತಹದ್ದನ್ನ ಹೇಳ್ತಾರೆ. ಅವಾಗ ತನ್ನ ರಕ್ಷಣೆಗಾಗಿ ಹಿಡಿದಂತಹ ಚರ್ಮ ಖಡ್ಗವನ್ನ ಏನ ಮಹಿಷಾಸುರ ಹಿಡಿದಿದ್ದ, ಮತ್ತೊಂದು ಚರ್ಮ ಖಡ್ಗವನ್ನು ತಗೊಂಡು ದೇವಿಯನ್ನು 50 ಹೆಜ್ಜೆಕ್ಕೆ ಹಿಂದಕ್ಕೆ ಸರಿದಂತ ಸಕಲ ಭೂಭಾರವನ್ನೇ ಹೊತ್ತಿರ್ತಕ್ಕಂತ 14 ಲೋಕಗಳು, ಗಂಧರ್ವ ಯಕ್ಷ ಕಿನ್ನರ ಮುಂತಾದ ಲೋಕಗಳು, ಎಲ್ಲ ಭೂಮಂಡಲಗಳು ಇಷ್ಟೊಂದು ಭಾರ ಐತೆ ಅನ್ನುವಂಥದ್ದನ್ನ ನಾವು ನೆನಪಿಸಿಕೊಂಡ್ರೆ ಊಹೆ ಮಾಡಕ್ಕೆ ಸಾಧ್ಯ ಆಗಂಗಿಲ್ಲ. ಅಷ್ಟು ಇಂತಹ ವಜ್ಜೆಯನ್ನು ಇರಲಿದ್ದಂತಹ ತಾಯಿ ವ್ಯಕ್ತ ರೂಪದಿಂದ ಪ್ರಕಟಗಳಾಗ್ಯಾಳಲ್ಲ, ಅಂಥ ಭಾರಮಯವಾಗಿರ್ತಕ್ಕಂಥ ತಾಯಿ, ಅಖಂಡಮಯವಾಗಿರ್ತಕ್ಕಂಥ ತಾಯಿಯನ್ನ 50 ಹೆಜ್ಜೆಯಿಂದ ಹಿಂದೆ ಇಳಿಸಿದ ಮಹಿಷ ಅಂತಂದ್ರೆ ಎಷ್ಟು ಬಲಾಢ್ಯನಿರಬೇಕು ಅಂತ ಚಿದಾನಂದರು ಅವರು ಹೇಳ್ತಾ ಇದ್ದಾರೆ ಈ ರೀತಿಯಿಂದ. ಅದಕ್ಕ ಹೂಡಿದರು ಖಂಡಗಳ ಕಳಕಳಿಸಿವೆ ಆಡಲೆ ಮಂಡೆಗಳ ಹತಕೆಯು ರೂಢಿ ತಗ್ಗಿಸುವುದಕ ಚಿಮ್ಮಿತು ಸುರ ನದಿಯ ತನಕ. ಆ ಮಂಡೆಗಳ
ಹಾಕೇಸಿ ಯುದ್ಧ ಮಾಡಾಕ ನಿಂತ್ರು. ಮುಂಡೆಗಳನ್ನ ತಲೆ ಮೇಲೆ ಜುಟ್ಟ ಒಬ್ರಿಗೊಬ್ರು ಹಿಡಿದಕೇಸಿ ಅಲ್ಲಾಡಿಸಿ ಒಬ್ಬರೊಬ್ಬರು ತಮ್ಮ ಶಕ್ತಿಯನ್ನು ಮೇಯ್ತಾ ಇದ್ರು. ಆ ರೀತಿಯಾಗಿ ಇವರ ಶಕ್ತಿಗೆ ನೆಲ ಬಹಳಷ್ಟು ಒಳಗೆ ಹೋಗಿ ಆ ಒಳಗೆ ಇರತಕ್ಕಂತ ಜಲ ಕುದಿದು ಮೇಲ್ಮಟ್ಟದ ಆಕಾಶಾದಿ 14 ಲೋಕಗಳ ಪರ್ಯಂತರವಾಗಿ ಕಾರಂಜಿಯಂತೆ ಪುಟಿದಿತ್ತು ಅನ್ನುವಂತಹದ್ದನ್ನ ಇಲ್ಲಿ ಚಿದಾನಂದರ ಅವಧೂತರು ವರ್ಣನೆ ಮಾಡ್ತಾರಂದ್ರೆ. ಅವಡು ಗಚ್ಚುತ್ತ, ಅವಡು ಅಂತಂದ್ರೆ ದವಡೆ ಹಲ್ಲುಗಳು ಅಂತಂದ್ರೆ ಕಚ್ಚಿ ಕೇಸಿ ಕೈ ಮುಟ್ಟಿ ಕಟ್ಟಿ ಭೀಕರ ರೂಪದಿಂದ ಸಿಟ್ಟಿನಿಂದ ಅವಡು ಗಚ್ಚುತಲ ಪರಾಂಬಳು ತಾಯಿ ಈ ರೀತಿಯಿಂದ ಅವಡು ಗಚ್ಚುತ ಅಂದ್ರೆ ಹಲ್ಲು ಕಚ್ಚಿಕೊಂಡು ಕೈ ಮುಟ್ಟಿ ಕಟ್ಟಿ ಸವರಿ ಅಸುರನ ಹೊಯ್ದ ಶೂಲದಿ ತಿವಿದಳವನನ್ನು ಗದೆಯಲಪ್ಪಳಿಸಿದಳು ನಡುಶಿರವ ತಾಯಿ ತನ್ನ ಶಕ್ತಿಯೆಲ್ಲ ಪ್ರಯೋಗ ಮಾಡಿ ಮಹಿಷನ ತಲೆಯ ಮೇಲೆ ಹೊಡಿತಾಳ ಅಂತ. ಕವಲುಗೂಲಿಲೆ ಕಡಿದಳ್ ಹಸಿಯನು ಅವನು ಕೊಂಡನು ಗದೆಯ ಮತ್ತೆಯು ಹವಣಿಸಿಯ ಹೊಯ್ದ ಮಹಾಲಕ್ಷ್ಮಿಯನು ಕೇಳೆಂದ. ಮತ್ತೆ ಅವನು ಎಷ್ಟೇ ಹೊಡೆದ್ರು, ಎಷ್ಟೇ ಸಂಹಾರ ಮಾಡಿರೋ ತಲೆಯ ಮೇಲೆ ಹೊಡೆದ್ರು ಕೂಡ ಆ ಮಹಿಷ ನನಗೇನು ಆಗಿಲ್ಲ ಅಂತನೂ ಹಂಗ ಮುದ್ದಕ್ಕೆ ಬರ್ತಿದ್ದ ಮಹಿಷ. ಅಷ್ಟು ಪರಾಕ್ರಮಶಾಲಿ. ಈ ಹಿಂದೆ ಆಗಿರ್ತಕ್ಕಂತ ರಾಕ್ಷಸರಿಗಿಂತಲೂ ಬಲಾಢ್ಯನಾಗಿದ್ದ ಈ ಮಹಿಷ ಅಂತವನಲ್ಲಿ ಬಹಳ ಶಕ್ತಿ ಇತ್ತು ಅಂತ. ದೇವಿ ದೇಹದ ಮೇಲೆ ಮುರಿದವು ಕೇವಲ ಆಯುಧವನು ದೇಹದಿ, ಭೂವಳೆಯ ಮೇಲು ದೊರೆದವು ಅಲಗುಗಳು ಪುಡಿಯಾಗಿ. ತಾಯಿ ಬಿಟ್ಟಂತ ಎಲ್ಲಾ ಬಾಣಗಳು ಅಸ್ತ್ರಗಳು ಆತನ ಮೇಗೆ ತಗುದಿ ಮಂಡಾಗಿ ನುಜ್ಜುಗುಜ್ಜಾಗಿ ಬೀಳ್ತಿದ್ವು ಅಂತ, ಪುಡಿ ಆಗ್ತಿದ್ವು ಅಂತ. ಅಲಗು ಅಂತಂದ್ರೆ ಆ ಯುದ್ಧದ ಸಾಮಗ್ರಿಗಳು ಅಂತ. ಆವ ಬಣ್ಣಿಪ ಯುದ್ಧ ವಿವರವ ಸಾವ ತೋರದು ಮಹಿಷಗೆಯು ಮತ್ತಾವ ದೇವರ ಭಜಿಸಿ ಪಡೆದನು ಸತ್ವವಿದನ್ಯಂದ. ಯಾವ ಶಕ್ತಿಯನ್ನು ಈತ ಪಡ್ಕೊಂಡನ, ಎಂಥ ತಪಸ್ಸು ಮಾಡ್ಯಾನ, ಏನಿವನ ಶೌರ್ಯ, ಎಂಥ ಇವನ ಆಯುಧ ಸಾಮಗ್ರಿಗಳು, ನಾನು ಇದು ಅಸಾಧ್ಯ ಅಂತ ನಂದುವಂತಹದ್ದನ್ನ ದೇವಿ ನೋಡಿ ಸಂತೋಷದಿಂದ ನನ್ನ ಮಗ ಇಷ್ಟು ಪರಾಕ್ರಮಿ ಯಾಗ್ಯಾನ ಅಂತ ಮನಸ್ಸಿನಲ್ಲಿ ತಾಯಿ ಕಕ್ಕುಲಾತಿ. ಯಾಕಂದ್ರೆ ತಾಯಿ ಎಷ್ಟೇ ದೊಡ್ಡ ಇರ್ಲಿ, ಏನೇ ಹ್ಯಾಂಗರ ಇರ್ಲಿ, ತನ್ನ ಕೂಸುಗಳ ಮೇಲೆ, ತನ್ನ ಕಂದರ ಮೇಲೆ ಬಹಳಷ್ಟು ಪ್ರೀತಿಯನ್ನ ಇಟ್ಟುಕೊಂಡಿರ್ತಾಳೆ. ಅದಕ್ಕ ಈ ಮಹಿಷನಾದರೂ ಕೂಡ ದೇವಿಯ ಮಗನೇ ಅಲ್ಲವೇ? ಹೌದು. ಅದಕ್ಕೋಸ್ಕರವಾಗಿ ಇಂತಹ ಮಗನ ಪೌರುಷ ನಾನ್ ನೋಡಿ ಗಾಬರಿ ಆಗಿನಿ ಅಂತಂತಾಳ. ಅದು ಯಾವ ದೇವರನ್ನು ಬಚಿಸಿ ಇಷ್ಟು ವರವನ್ನು ಪಡೆದಾನೋ ಅಂತ ದೇವಿ ಗಾಬರಿ ಆಗ್ತಾಳ ಅಂತ ಅರ್ಥ. ಕೀರ್ತಿರನು ಬಹುಗಿರಿಯ ದೇವಿಯ ನೆತ್ತಿ ಮೇಲೆಯು ಹಾಕಲಿಕ್ಕವ ಕತ್ತರಿಸಿದಳು ಶರದಿ ಮಹಿಷಾಸುರಗೆ ಪರದೇವಿ. ಮತ್ತೆ ನುಡಿದಳು ಮೂಢ ಕ್ಷಣಕ್ಕೊತ್ತಿ ಆತಕ್ಕೆ ಬರುವೆ ಮಧುವನು ಮತ್ತೆ ಕೊಂಡ ಬಳಿಕ ಗರ್ಜಿಸು ಎಂದಳ ದೇವಿ. ಕೊನೆಗೆ ಏನು ಉಪಾಯ ಮಾಡಬೇಕು ಅಂತ ತಿಳ್ಕೊಂಡ ಕೇಸಿ ಆ ತಾಯಿ ಅಕಲನ್ನ ಮಾಡ್ತಾಳ. ನಾನು ಈತ ಮಗನೆಂಬ ಭಾವ ನನ್ನ ಮನುಷ್ಯನಲ್ಲಿ ಬರ್ಲಿಕ್ಕೆ ಹತ್ಯಾದ, ಅದಕ್ಕ ಇವನಿಗೆ ಹೊಡ್ಯಾಕ ನನಗ ಮನಸ್ಸು ಆಗತಾಕ ಇಲ್ಲ. ಇದು ಸತ್ವಗುಣದ ಪ್ರಭಾವವಾಗಿದೆ. ಅದಕ್ಕೋಸ್ಕರ ಈ ಸತ್ವಗುಣ ದೇವತೆಗಳಿಗೆ ಜಗತ್ತಿಗೆ ಕಂಟಕರಾಗಿರ್ತಕ್ಕಂಥ ಈ ರಾಕ್ಷಸನ ಸಂಹಾರ ಆಗಬೇಕಾಯಿತು ಅಂತಂದ್ರ ಕಕ್ಕುಲಾತಿಯಿಂದ ನಾನು ಯುದ್ಧ ಮಾಡ್ತೀನಿ ಅಂತಂದ್ರ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ರಜೋಗುಣೋತ್ಪತ್ತಿ ಮಾಡುವಂತಹ ರಸವನ್ನು ಕುಡಿಬೇಕು ಅಂತ ತಿಳ್ಕೊಂಡು ಹೇಳಿರುವಂತ ಕೆಲವು ಮಂದಿ ಅರ್ಥ ಮಾಡ್ತಾರ, ಕೆಲವೊಂದು ಮಧು ಅಂತ ಜೇನುತುಪ್ಪ ಅಂತ ಅರ್ಥ ಮಾಡ್ತಾರೆ. ಇರ್ಲಿ, ಆ ರೀತಿಯಿಂದ ಆ ಮಗು ನನ್ನ ಮಗ ಅಂತಕ್ಕಂಥ ಭಾವ ಹೋಯ್ತು ಅಂತಂದ್ರೆ ಶತ್ರು ಅನ್ನುವಂತ ರೀತಿಯಲ್ಲಿ ನನಗೆ ಅವ ಕಂಡ ಅಂತಂದ್ರೆ ವಧ ಆಗಕ್ಕೆ ಕಾರಣ ಐತಿ. ಇಲ್ಲ ಅಂದ್ರೆ ಕಕ್ಕುಲತೆಯಲ್ಲಿ ನಾನು ಮಹಿಷನನ್ನು ಕೊಲ್ತೀನಿ ನನ್ನಿಂದ ಆಗಂಗಿಲ್ಲ ಅನ್ನುವಂತ ವಿಚಾರ ಮಾಡ್ತಾ ಆ ತಾಯಿ ಮಧುವನ್ನು ತಾನೂ ಕುಡಿತಾಳೆ. ನಿನಗೂ ಬಹಳ ಹಸು ಆಗೈತಿ, ನೀನು ಕೂಡ ಮಧುವನ್ನು ಕುಡಿ ಅಂತ ತಿಳ್ಕೊಂಡ್ರೆ ಮಹಿಷಾಸುರನಿಗೂ ಕೂಡ ಮಧುವನ್ನು ಕುಡಿದು ಆಮೇಲೆ ಗರ್ಜನೆ
ಮಾಡು ಅಂತಕ್ಕಂತ ವಿಚಾರವನ್ನು ಹೇಳಿದ ಬಗ್ಗೆ ಇಲ್ಲಿ ವರ್ಣನೆಯಲ್ಲಿ ಬರ್ತಾಳೆ. ಅದಕ್ಕೆ ಮತ್ ಏನಂದ್ರ ಅವರು, ಮತ್ತೆ ನುಡಿದಳು ಮೂಢ ಕ್ಷಣ ಕ್ಷಣಕ್ ಒತ್ತಿ ಯಾತಕ್ಕೆ ಬರುವೆ, ಮತ್ತೆ ಮತ್ತೆ ನೀನು ಒತ್ತಿ ಒತ್ತಿ ಯಾತಕ್ ಬರ್ತೀಯಪ್ಪ, ಮಧುವನ್ನು ಕುಡಿ, ನಿನಗೆ ಬಹಳ ಹಸು ಆಗೈತಿ, ನೀ ಅಮೃತ ಪಾನವನ್ನು ಮಾಡು ಅಂತಂತೇಳಿ ತಾನು ಸ್ವೀಕಾರ ಮಾಡಿ ಗರ್ಜಿಸು ಅಂತ ಅಂತಾಳ. ಆಮೇಲೆ ನೀನು ಬೇಕಾದ್ರೆ ಗರ್ಜನೆ ಮಾಡು ಅಂತ ಮನುಷ್ಯನಿಗೆ ಅಪ್ಪಣೆ ಕೊಡ್ತಾಳ. ಹಂಗ ಆ ರೀತಿ ಹೌದು ಅಂತ ಆತ ಮಧುವನ್ನು ಪಾನ ಮಾಡ್ತಾನ ಅಂತಕ್ಕಂಥ ವಿಚಾರವನ್ನು ಬರ್ತಾಳ. ಈ ರೀತಿ ಮಧುವನ್ನು ಪಾನ ದೇವಿಯು ಮಾಡಿದ್ದರಿಂದ ಆತನು ತನ್ನ ಹಸಿವಿನಗೋಸ್ಕರವಾಗಿ ಪಾನ ಮಾಡಿದ್ದರಿಂದ ಆ ತಾಯಿ ಆಕೆ ಹೇಳ್ತಾಳ ತಾಯಿ ಮನುಷ್ಯನಿಗೆ, ಪಾನ ಮಾಡು ಪರಾಮ. ದೇವತೆಗಳು ಕೂಡ ಹೇಳ್ತಾರ ದೇವಿಗೆ, ನೀನು ಪಾನ ಮಾಡು ತಾಯಿ ಅಂತ. ಪಾನ ಮಾಡು ಪರಾಂಬ ಮಧುವನು ಈ ನಿಶಾಟನದೇನು, ನಿಮಿಷಕ್ಕೆ ತಾನೇ ಹೊರಗುವೆನೊಂದು ಹರಿಹರ ರಾಗ ಕೂಗಿಡಲು. ತಾಯಿ ನೀ ಮಧುವನ್ನು ಸ್ವೀಕಾರ ಮಾಡಿದಿ ಅಂತಂದ್ರೆ ನಿನ್ನಲ್ಲಿ ಇರ್ತಕ್ಕಂಥ ಕಕ್ಕುಲಾತಿ ಅದು ಹೋಗ್ತದ, ನೀನು ಅವನಿಗೆ ಕೊಲ್ಲಾಕ ಶಕ್ತಳಾಗ್ತಿದಿ ಅನ್ನುವಂಥದ್ದನ್ನ ಹೇಳ್ತಾರ. ಹಾಗೆ ತಾನು ಕೊಂಡಳು ಮಧುವ ಕಂಗಳೊಳ ಆನಿತೈ ಮಹಾ ಕೆಂಪು. ಆ ಮಧುವನ್ನು ಸೇವಿಸಿದ ನಂತರ ಮತ್ತೆ ಕುಡಿದ್ರ ಕಡೆ ಹೆಂಗಿರ್ತಾವ, ಕೆಂಪಗಿರ್ತಾವ ಅಂತ, ರಕ್ತ ಕಾರ್ತಿದಾವ ಕಣ್ಣುಗಳು. ಅವಾಗ ಆ ತಾಯಿಯು ಕೂಡ ಮಧುವನ್ನು ಕುಡಿದ ಕೂಡನೆ ಕೆಂಪ ಆಗ್ತಾವ. ತಾಯಿ ಅನ್ನುವಂತ ಮಗ ಅನ್ನುವಂತ ಕಕ್ಕಲಾತಿ ನೀಗಿ ಹೋಗ್ತದ. ಆವಾಗ ಆ ಮಹಿಷನನ್ನ ಕೊಲ್ಲದಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂತ ವಿಚಾರವನ್ನು ಬಲ್ಲವರಿಂದ ಕೇಳಿದ್ದೀವಿ. ಇದರಲ್ಲಿ ಅರ್ಥ ಯಾರು ತಮಗೆ ತಿಳಿದಂತೆ ಅರ್ಥ ಮಾಡಬಹುದು. ಇರ್ಲಿ, ತಾನು ಕೊಂಡಳು ಮಧುವ ಕಂಗೊಳಳ ಆನಿತೈ ಮಹಾ ಕೆಂಪು, ಪರವಶ ತಾನೆಯಾದಳು ಹೂಂಕರಿಸಿದಳು ಕೋಪದಲ್ಲಿ ದೇವಿ. ಅವಾಗ ಆ ಕಕ್ಕಲಾತಿ ಹೋಗಿ ತಾಯಿಗೆ ಉತ್ಕಟವಾದಂತ ಸಿಟ್ಟು ಪ್ರಾಪ್ತಿ ಆತ. ಅವಾಗ ಏನ್ ಮಾಡ್ತಾಳ, ಆ ಮಹಿಷನನ್ನು ನಡೆದು ಒದೆದಳು ರಕ್ಕಸನ ಕಾಲಡಿಯೊಳಗೆ ಕೆಡಹಿದಳು, ಶೂಲದಲೊಡನೆ ತಿವಿದಳು ಎದೆಯ ಶಿರವನು ಮೆಟ್ಟಿ ಪಾದದಲ್ಲಿ. ಅವಾಗ ಆ ಕಕ್ಕಲಾತಿ ಹೋದ ಮೇಲೆ ಪರವಶಳಾಗಿ ಕಣ್ಣು ಕೆಂಪಗಾಗಿ ಆ ಮಹಿಷನನ್ನ ಕಾಲಾಗ ಹಾಕಿ ತ್ರಿಶೂಲದಿಂದ ಅವನಿಗೆ ಸಂಹಾರ ಮಾಡಲಿಕ್ಕೆ ಅಣಿ ಆಗ್ತಾಳ, ತಯಾರಾಗ್ತಾಳ. ಮೆಟ್ಟಿ ಕಡಿದಳ ಖಡ್ಗದಲ್ಲಿ ತಲೆಯನ್ನು ಮಡಿದ ಮಹಿಷಾಸುರನು ದೇವತೆಗಳ ಅಡಿಗಡಿಗೆ ಎಚ್ಚೆತ್ತರೈ ಜಯ ಜಯತು ಜಯ ಜಯವೆನುತ. ಆಕೆ ಸಂಹಾರ ಮಾಡಿದುಕೊಳ್ಳ ಮಹಿಷನ ಕರ್ಮ ತೀರಿದ ಕೂಡಲೇ ಭೂಮಿಗೆ ಆತ ಹೊರಗತಾನ, ಪ್ರಾಣ ಬಿಡುತ್ತಾನ. ಇಂತಹ ಈ ರೂಪದಿಂದ ಇರತಕ್ಕಂತ ಮಹಿಷನನ್ನ ಆ ದೇವಿ ತನ್ನ ಉತ್ಕಟ ಸಾಹಸದಿಂದ ಸಂಹಾರ ಮಾಡಿರ್ತಕ್ಕಂಥ ಚರಿತ್ರೆ. ಮಹಿಷ ರೂಪಿನ ರಕ್ಕಸನು ತಾ ಮಹಿಗೆ ಹೊರಗಲಿ ಕಾಗಳ ಸುರರು. ಮಹಿಗೆ ಅಂದ್ರೆ ನೆಲಕ್ಕಂತ, ನೆಲಕ್ಕೆ ಬಿದ್ದ. ಅಹಹಾ ಸತ್ತನೇ ಮಹಿಷಾಸುರ, ನಾವು ಉಳಿಯುವುದಿಲ್ಲೆಂದು, ನಾ ಸಾಯ್ತಾನ ಇಲ್ಲ ಅಂತ ತಿಳ್ಕೊಂಡಿವಿ, ನಮ್ಮ ಕಷ್ಟವನ್ನ ನೀಗಿಸ್ತಾಳ ಇಲ್ಲ ತಾಯಿ ಅಂತ ಭಯಗೊಂಡಿದ್ದೀವಿ. ತಾಯಿ ಆ ಮಹಿಷನನ್ನು ಸಂಹಾರ ಮಾಡಿ ಲೋಕವನ್ನ ರಕ್ಷಿಸಿ ನಮ್ಮನ್ನು ಕಾಪಾಡಿ ತಾನು ಜಯಿಸಿದಳು ಈ ಮಹಿಷನನ್ನುವಂತಕ್ಕಂಥ ರೀತಿಯಿಂದ ಬಹಳ ಬಗೆಯಲ್ಲಿ ಮತ್ತೆ ದೇವಿಯು ಬಹುಶಸ್ತ್ರದಿಮು ಹೊಡೆದು ಕೆಡಹಲು ಮಹಾರಣವು ತೋರಿತ್ತು. ಮಹಿಷನ ಸುತ್ತಮುತ್ತೆಲ್ಲ 1700 ಕ್ಷೋಣಿಯಾಗಿರ್ತಕ್ಕಂಥ ಮಹಾ ಸೈನ್ಯವನ್ನು ಲೀಲಾಜಾಲವಾಗಿ ತಾಯಿ ಮಹಿಷನ ಜೊತೆಗೆ ಅವನ್ನು ಕೂಡ ಸಂಹಾರ ಮಾಡಿದಳು ಅಂತಕ್ಕಂಥ ಈ ನುಡಿಯಲ್ಲಿ ವರ್ಣನೆ ಮಾಡ್ತಾರ ಚಿದಾನಂದರು. ದೊರೆಗಳ 1700 ಕ್ಷೋಣಿಗಳು ವರಸೊರಸಿ ಮಡಿಯಲ್ಕೆ ಅಂತೆಲ್ಲರಸು 1700 ಕ್ಷೋಣಿ ಮಹಾಶಂಖ. ಇಷ್ಟು ಸೈನ್ಯ ನಾಶ ಮಾಡಿದ್ಲು ತಾಯಿ ತಾನೊಬ್ಬಾಕಿ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅರ್ಥ. ಅರಸುಗಳು ಬಲವೆಂತು ಸರ್ವ ಕರಸು ಮಹಿಷಾಸುರನು ಹೊರಗಲು, ರಕ್ತ ಹರಿದುದು ನದಿಗಳ ಸಹಸ್ರಗಳಾಗಿ ಕೇಳೆಂದ. ಇಷ್ಟು 1700 1700 ಕ್ಷೋಣಿ ಸೈನ್ಯ, ಅದ್ರಾಗ ಎಲ್ಲಾ ಬಂದು ನೋಡ್ರಿ ಎಷ್ಟು ಸೈನ್ಯ ಇರ್ತಿತ್ತು ಅಂತಂದ್ರೆ, ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ಲಿಕ್ಕೆ ಮಂದಿಗಳು ಬೇಕು, ಅವ್ರಿಗೆ ಅಡಿಗೆ ಮಾಡಾಕ ಮಂದಿ ಬೇಕು, ಅವು ಗಾಯ ಆಗಿದ್ದು ಅಂದ್ರೆ ಮಾಯ್ಸಾಕ ಮಂದಿ ಬೇಕು, ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡಾಕ ಅವ್ರಿಗೆ ಕೊಡಾಕ ಮಂದಿಗಳು ಬೇಕು.
ಇಷ್ಟೆಲ್ಲ ಸೈನ್ಯದೊಂದಿಗೆ ಇವರೆಲ್ಲರೂ ಕೂಡ ಮಹಾಭಾರತದಲ್ಲಿ ಇದ್ರು. ಅಷ್ಟೆಲ್ಲ ಬರೀ ಕೇವಲ 18 ಅಕ್ಷಯೋಣಿ ಸೈನ್ಯ ಕಂಡ್ರೆ ನಮಗ್ ಗಾಬರಿ ಆಗ್ತದ. ಅವ್ರ ಜೋಡಿಗೆ ನೀರು ತರೋರು, ಅಡಿಗೆ ಮಾಡೋರು, ಆ ಒಂಟೆ, ಆನೆ, ಕುದುರೆ, ಶಸ್ತ್ರ ತಯಾರು ಮಾಡೋ ಎಷ್ಟು ಮಂದಿ ಇರ್ತಿದ್ರು ಅನ್ನುವಂತದ್ದು ವಿಚಾರ ಮಾಡಿದಾಗ ನಮಗೆ ಇದು ಗಮನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಅಂತಹ ಎಲ್ಲ ಅರಸರನ್ನು ಕೂಡ ತಾಯಿ ತಾನೊಬ್ಬಕಿನೇ ಧೀರಳಾಗಿ ನಿಂತು ಮಹಿಷಾಸುರನು ಸತ್ತ ಮೇಲೆ ರಕ್ತ ಹರಿದದು ನದಿಗಳ ಸಹಸ್ರಗಳಾಗಿ ಕೇಳೆಂದ. ನದಿಯಂತೆ ಈ ರಕ್ತ ಹರಿದತ್ತಂತ. ಆ ನದಿ ಒಳಗೆ ಎಷ್ಟೋ ಆನೆ, ಕುದುರೆ, ಒಂಟೆ, ಸೈನ್ಯ, ರಥಗಳ ಎಲ್ಲವೂ ಕೂಡ ಹರ್ಕೊಂಡು ಆ ಸಮುದ್ರ ಪಾಲಾಗ್ತಿದ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಡು ಬಂದ್ರು. ಹೀಗೆ ಈ ರೀತಿಯಿಂದ ಶಾಂತನಾಯ ದೈತ್ಯ ಅವಸಾನ ಆದ ಕೂಡಲಿನ ಸುರವರರು ಅಂದ್ರೆ ದೇವತೆಗಳು ಸುರಿದರಮರರು ಪುಷ್ಪವೃಷ್ಟಿಯ ಪರಮ ಮಂಗಳೆಯಡಿಗೆ ಬಂದೇ ಹರಸಿ ಎತ್ತಿದರಾಗ ಮಹಾ ಜಯ ಮಂಗಳಾರತಿಯ ತರಿದೆ ಅಂದ್ರೆ ಸಂಹಾರ ಮಾಡಿದೆ. ತರಿದೆ ಮಹಿಷಾಸುರನ ಎಮ್ಮನು ಪೊರೆರೆ ಕರುಣರಿ ದೇವಿ ಎಂದೇ ಕರ ಮುಗಿದು ನೆನೆದರು ಚಿದಾನಂದಾತ್ಮ ಗುರುವರನ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗಣೇಶಾಯ ನಮಃ. ಓಂ ನಮಃ ಶ್ರೀ ಶಾಂಭವೇ ನಮಃ. ಓಂ ಜಯ ಸಿದ್ಧ ಪರ್ವತ ಅಂಬಾ, ತುಳಜಾಪುರ ಭವಾನಿ, ಕೋಲ್ಹಾಪುರ ಮಹಾಲಕ್ಷ್ಮಿ, ಶೃಂಗೇರಿ ಶಾರದೆ, ಕುರ್ತಕೋಟಿ ದ್ಯಾಮವ್ವ, ತಾಯಿ ಹುಲಿಗಮ್ಮ. ಓಂ ನಮೋ ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ಅನ್ನಪೂರ್ಣೇಶ್ವರಿ, ಹೇ ರಾಮೇಶ್ವರಿ, ಕನ್ನಿಕಾ ಪರಮೇಶ್ವರಿ, ಹೇ ಸರ್ವೇಶ್ವರಿ, ಸರ್ವ ರಕ್ಷಾಕರಿ, ಜಗನ್ನಿಯಾಮಕೆ, ಆದಿಶಕ್ತಿ ಪಾರ್ವತಿ. ಓಂ ನಮಃ ಶಿವಾಯ. ಓಂ ನಮೋ ಭಗವತೆ ವಾಸುದೇವಾಯ ನಮೋ ನಮಃ. ಈಗ 9ನೇ ಅಧ್ಯಾಯ. ಇಂದ್ರ ಮೊದಲಾದವರು ಮಹಾಲಕ್ಷ್ಮಿಯನ್ನು ವೇದಗಳಿಂದ ಸ್ತುತಿ ಮಾಡಿಸಿದರು. ವೇದಗಳಲ್ಲಿ ಯಾವ ರೀತಿ ದೇವತೆಗಳು ಸ್ತುತಿ ಮಾಡ್ಯಾರ ಅದನ್ನೇ ಈ 9ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಅವರು ಮಾಡಿದಂತಹ ಸ್ತುತಿಯನ್ನು ನಿಮ್ಮ ಸ್ಮರಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಚಿದಾನಂದರು ಈ 9ನೇ ಅಧ್ಯಾಯದಲ್ಲಿ ಹೇಳ್ಕೊಂಡ್ಬರ್ತಾರ. ಸೂಚನೆಯಲ್ಲಿ ಹೇಳ್ತಾರ, ಇಂದ್ರ ಮೊದಲಾದವರು ಮಹರ್ಷಿಂದ ವೇದಾಂತ ಪ್ರಮಾಣದಲ್ಲಿ ಅಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನು ನಡುವಿನಲ್ಲಿ. ಹರ್ಷಗೊಂಡಂತ ದೇವತರು ತಾಯಿ ಉಪಕಾರಕ್ಕೋಸ್ಕರವಾಗಿ ಡಾನ್ಸ್ ಮಾಡ್ತಾರ, ನೃತ್ಯ ಮಾಡ್ತಾರ, ಗಾಳಿ ಬೀಸ್ತಾರ, ಚೋರಿ ಬೀಸ್ತಾರ, ನೈವೇದ್ಯ ಕೊಡ್ತಾರ, ಫಲ ತಾಂಬೂಲಗಳನ್ನು ಎಳೆ ಮಾಡ್ತಾರ. ಈ ರೀತಿಯಿಂದ ಆಕೆಯನ್ನು ಅನೇಕ ಹೆಸರುಗಳಿಂದ ವರ್ಣನೆಯ ರೀತಿಯಿಂದ ಹೇಳ್ತಾರ ಅಂತಕ್ಕಂಥ ಮಾತನ್ನು ಹೇಳಿ ತಿಳಿಸಿ, ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು ತಮಗೆ ರಜೆ ಕೈ ಮುಗಿದಾಗ ಪರದೇವತೆಯ ನೋಡುತ್ತಾ ಪರಮ ಪುಳಕಾಶ್ರುಗಳಲ್ಲಿಂದುಚ್ಚರಿಸಿದರು. ಪುಳಕಾಶ್ರು ಅಂತಂದ್ರೆ ಕಣ್ಣಿನಲ್ಲಿ ಸಂತೋಷ ಭರಿತವಾದ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಅಂತ ಅರ್ಥ. ಪರಮ ಪುಳಕಾಶ್ರುಗಳಲ್ಲಿಂದುಚ್ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಭಕ್ತಾಧೀನೇ ಎಂದೆನು ತಲೆಯೇ ಆಗಲ್ ಅಮರಗಣ. ನಿನ್ನಿಂದಲು ದೆಸಿಹ ತ್ರಿಗುಣಗಳಲ್ಲಿ ಇನ್ನು ಅವತರಿಸಿಹರು ಹರಿಹರರ್. ನಿನ್ನ ಚರಣದ ರೇಣು ಬಲದಲ್ಲಿ ಜಗವ ಪಾಲಿಪ. ರೇಣು ಅಂತಂದ್ರೆ ಒಂದು ಕಣ ಅಂದ್ರೆ ಸ್ವಲ್ಪ ಬೂದಿಯದು. ನಿನ್ನ ಚರಣದ ಸ್ವಲ್ಪ ಬೂದಿಯಲ್ಲಿಯೇ ಈ ಎಲ್ಲಾ ದೇವತೆಗಳು ಹೇ ತಾಯಿ ನಿನ್ನ ಪಾದ ಧೂಳಿಯಲ್ಲಿ ರಕ್ಷಣೆ ಮಾಡ್ತಾರ ತಾಯಿ, ನೀ ಅಷ್ಟು ಮಹಿಮಾಶಾಲಿ ಅಂತ ಅರ್ಥ. ನಿನ್ನ ಸೂತ್ರದ ಬೊಂಬೆ ದಿವಿಜರು, ನಿನ್ನ ಸೂತ್ರದ ಸರ್ವ ಜೀವರು, ನಿನ್ನ ಸೂತ್ರದಿ ಸರ್ವ ಜಗ ಇಹುದು ಎಂದುದ ಮರಗಣ. ಸೂತ್ರ ಅಂದ್ರೆ ಎಲ್ಲಾ ಲೋಕಗಳಿಗೂ ಹ್ಯಾಗ ಮಣಿಯಲ್ಲಿ ಇರ್ತಕ್ಕಂಥ ದಾರ ಎಲ್ಲಾ ಮಣಿಗಳಿಗೂ ಆಧಾರಭೂತವಾಗಿರ್ತೈತಿಯೋ ಆ ರೀತಿಯಾಗಿ ತಾನು ಎಲ್ಲಾ ಲೋಕಗಳಿಗೂ ಎಲ್ಲಾ ಜೀವಿಗಳು ಎಲ್ಲಾ ಆಶ್ರಯದಾತರಿಗೂ ಕೂಡ ಆಕೆ ಸೂತ್ರದಂತೆ ಇದ್ದಾಳೆ ಅನ್ನುವಂತಹದ್ದನ್ನ
ಇಲ್ಲಿ ನಮಗ ಗಮನಿಸಕ್ಕೆ ತರುತ್ತಾಳೆ ತಾಯಿ ಅನ್ನುವಂತಹದ್ದು. ನಿನ್ನ ತೇಜಸ್ಸುಗಳೇ ಜೀವರು, ನಿನ್ನ ತೇಜಸ್ಸುಗಳೇ ಶಿವರು, ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು, ನಿನ್ನ ತೇಜಸ್ಸುಗಳೇ ವ್ಯವಹಾರ, ನಿನ್ನ ತೇಜಸ್ಸುಗಳೇ ಚೇತನ, ನಿನ್ನ ತೇಜವೇ ಸರ್ವ, ನೀ ಸತ್ಯ ಎಂದುದ ಮರಗಣ. ನಾನಾ ಗುಣಗಳು ನೀನೇ ತೋರುವ, ನಾನಾ ಚೇಷ್ಟೆಯು ನೀನೇ, ಕ್ರಿಮಿ ಪಶು ನಾನಾ ಸಂಶಯ ನೀನೇ, ನಾನಾ ಅರ್ಥಗಳದುವೆ ನೀನೇ, ನಾನಾ ಭಕ್ತಿಯು ನೀನೆ ಇರುತ್ತಿಹ, ನಾನಾ ಮತಗಳು ನೀನೆ ಭೇದಿಹ, ನಾನಾ ಜಾತಿಯು ನೀನೇ ನೀನೆಯು ಎಂದುದು ಅಮರಗಣ. ಸತಿಯು ಪುರುಷನು ನೀನೆಯಾಗಿಹೆ, ಸುತರು ಎಂಬರು ನೀನೆ, ನೆರೆದಿಹ ಅತಿ ಬಳಗಳು ನೀನು, ಮದುವೆಯು ಮುಂಜೆಯು ಅದು ನೀನು, ಸತತ ಮಾಡುವ ಕರ್ಮವದು ನೀನು, ಅತಿ ಬಹಳ ಐಶ್ವರ್ಯ ನೀನೆ, ಹಿತವು ಅಹಿತವು ನೀನು, ದಿಟ ದಿಟ ಎಂದುದ ಮರಗಣ. ಇಹ ಪರವುವುದು ನೀನು, ಚರಿಸುತ್ತಲಿಹ ಮರುತವದು ನೀನು, ಹರಿಯುತ್ತಲಿಹ ಜಲವು ಅದು ನೀನು, ಅಗ್ನಿಯು ಆಗಸವು ನೀನು. ಬಹಳ ಮೂರ್ಖನು ನಾನು ನಾನಾ, ಬಹಳ ಜ್ಞಾನಿಯು ನೀನು ನೀನಾ, ಬಹಳ ಸಾಕ್ಷಿಯು ನೀನು ನೀ ಸರ್ವ ಎಂದುದ ಮರಗಣ. ಸುಡದ ತೋಯದ ಕರಗದೊಣಗದ ಸಡಲಿ ಹೋಗದ ಹೊರಗೊಳಗೆ ಬೆಳಗ್ಗೆ ಇಳಿದು ಬೆಳಗಿಡಿಗೆರಿದು ತುಂಬಿರಲು ಅದರೋಳ ಅನಂತ ಅಂಶದಳು, ಕಿಡಿಯ ಮಾತ್ರವೇ ತೇಜ ಧರಿಸಿ ಬಿಡದೆ ಹೊಳೆಯುವ ರಗ್ನಿ ಅವಿಷಕ್ಕೆ ರವಿಶಶಿ ಎಡಬಿಡದೆ ತೇಜಸ್ಸುವೆ ನೀನೆಂದುದ ಮರಗಣ. ಸರ್ವ ಸಾಕ್ಷಿಯು ನೀನೆ ನೀನೆ, ಸರ್ವಭೂತಳು ನೀನೆ, ನೀ ಮಹಾ ಸರ್ವಚೇತನ ನೀನೆ, ಪಾದ ಅಂಗುಷ್ಟಗಳು ನೀನೆ, ಸರ್ವ ಕಾರಣ ನೀನೆ ನೀನೆ, ಸರ್ವತೋಮುಖ ನೀನೆ ನೀನೆ, ಸರ್ವನಾಮವು ನೀನೆ ನೀನೆಯು ಎಂದುದ ಮರಗಣ. ನಿನ್ನ ಮಾಯದಿ ಜಗವನ್ನಂತೂ ಸ್ಪಂದಿಸಿಯೇ ತೋರುವವು ಲೈಪವು, ನಿನ್ನ ಮಾಯದಲಿಂದ ಹರಿ ಬ್ರಹ್ಮಾದಿ ಕೋಟಿಗಳು, ನಿನ್ನ ಮಾಯದಿ ಜನಿಸಿ ತೊಡಗುವರಿನ್ನು ಮಹಿಷಾಸುರನ ಪಾಡೇನ್, ಸನ್ನುತ ಮಳ ಬ್ರಹ್ಮಕ್ಕೆಯು ಹೇಳೆಂದುದು ಅಮರಗಣ. ಆವ ನಿನ್ನನು ನಂಬಿದವನನು ಆವ ತಡಹಿಯೇ ಬದುಕುವನು, ನೀನ್ ಆವನಿಗೆ ಉಳಿದವನ ರಕ್ಷಿಪರಾರು ಲೋಕದಲ್ಲಿ, ಕಾವ ಕೊಲ್ಲುವದೆಡಕೆಯು ನೀ ದೇವಳಾಗಿಹೇ, ನಿನ್ನ ಮಹಿಮೆಯನ್ನಾವ ಉಚ್ಚರಿಸುವನು ಅಮರನು ಎಂದುದ ಮರಗಣ. ನಿನ್ನ ಪದ ದೊರಕುವುದು ಅವಗೆ, ನಿನ್ನ ಸ್ಮರಣೆಯ ನಿತ್ಯ ಕಾಲದಿ, ನಿನ್ನ ಧ್ಯಾನದಿ ಮೈಯ ಮರವಗೆ, ನಿನ್ನನ್ನೇ ಅರ್ಚಿಪಗೆ, ನಿನ್ನ ಚಾರಿತ್ರ್ಯವನ್ನು ಓದುವಗೆ, ನಿನ್ನನ್ನೇ ಪರಬ್ರಹ್ಮವೆಂಬಗೆ, ಇನ್ನು ಹರಿಹರರುಗಳು ಸರಿಯಿಲ್ಲ ಎಂದುದ ಮರಗಣ. ನಿನ್ನ ಭಜಿಸುವನವನ ಭಾಗ್ಯಕ್ಕೆ ಇನ್ನು ಸರಿಯೇ ಹರಿಹರ ಜರಿಗೆ, ಮುನ್ನವೇ ನೀ ಕೊಟ್ಟೆ ಸೃಷ್ಟಿ ಸ್ಥಿತಿ ಲಯ ಅಧಿಕಾರ, ಇನ್ನು ತೆಗೆವನ ಹೆಸರದೇ ನಿನ್ನು ಒಲಿದವನವನೇ ಬ್ರಹ್ಮವು, ನಿನ್ನೊಳಗೆ ಅವನೈಕ್ಯ ನೀ ಕರುಣಿ ಎಂದುದು ಅಮರಗಣ. ನಿನ್ನ ಸ್ಮರಣೆಯ ಒಮ್ಮೆ ಮಾಡಲು ಇನ್ನು ಪರ್ವತ ಭಾರ ನಿನಗೆಯೋ, ನಿನ್ನ ಧ್ಯಾನದೆ ಮುಳುಗಿದವ ನಿಂಗೆ ಏನು ಕೊರತಿಹುದು, ನಿನ್ನ ಮಾರುವೆ ನೀನು ಅವನಿಗೆ, ನಿನ್ನ ಅಂದದಲ್ಲವನ ಮಾಡುವೆಯೋ, ನಿನ್ನ ಸರಿಸಮ ದೈವ ಆರ್ಯಂತೆಂದುದು ಅಮರಗಣ. ನಿನ್ನ ಭಕ್ತನ ನಿಂದಿಸಿದವನ ಇನ್ನು ಕಡಿಯುವೆ ವಂಶ ಸಹಿತಲಿ, ನಿನ್ನ ಭಕ್ತನ ಎಲ್ಲಿ ಇದ್ದಡೆ ಅಲ್ಲಿ ಇರುತ್ತಿಹೆಯೋ, ನಿನ್ನ ಭಕ್ತನ ಗಾಳಿ ಹಾಯಲಿಕ್ಕಿನ್ನು ಓಡುವ ಸರ್ವ ದುರಿತವು, ಇನ್ನು ಜೀವವು ನೀನಗವನು ಸತ್ಯಂದು ಮರಗಣ.
ನಿನ್ನ ದಯವುಳ್ಳವನು ಅವತಾನಿನ್ನು ಮನೆಯೊಳಗಿರಲು ಅಡವಿಯೊಳಿನ್ನು ಇರೆ ಅಗ್ನಿಯೊಳು ರಣದೊಳು ಇನ್ನು ಉದಕದಲ್ಲಿ ಇನ್ನು ಗುಹೆ ಪಥ ನಡೆಯುತ್ತಿರುತ್ತಿರಲಿನ್ನು ನೀ ಮಹಾ ಖಡ್ಗ ಚರ್ಮವನ್ನಿನ್ನು ಧರಿಸಿ ಹತ್ತಿರ ಇಹೆ ನೀನೆಂದುದ ಮರಗಣ. ಆಶಯದು ನಿನಗಿಲ್ಲ ನೆನೆವವನಾಶೆ ಅಲ್ಲದೆ ಅವನ ಬಿಡದಿರುವ ಆಶೆ ಅವನ ಆಗ್ರಹದ ಅವನ ಕಳತ್ರ ಬಾಂಧವರ ಆಶೆ ಅವನ ಬದುಕಿನಲ್ಲಿಯ ಆಶೆ ನಿನಗಿಂತಿರಲು ನೀನು ನಿರಾಶೆ ವಸ್ತು ಎಂಬುವುದು ಹಾಗೆ ಎಂದುದ ಮರಗಣ. ಮೇದಿನೆದು ಮಧುಕೈಟಗಂಬರ ಮೇದ ಸಿಲಿತಾನಾಯ್ತು ವಿಷ್ಣುವು ಕಾದಿ ಕೊಂದನು ವಿಷ್ಣು ರೂಪದಿ ಇಂತು ಮೂಡಿದೆಯ. ಆದುದದುವೆ ಪ್ರತಿಷ್ಠೆ ಶಿವಗೆಯು ಆದುದದುವೆ ನಿನ್ನಿಂದ ನೀ ಗೌರಿಯಾದ ಕಾರಣ ಸಾಂಬ ಶಿವನಾಮೆಂತೆಂದುದ ಮರಗಣ. ಅತ್ತಿ ಮರಕೆಯು ಕಾಯಿಗಳು ತಾವು ಮೆತ್ತಿ ಇಡಿಕಿರಿದೊಲಿಹವು ಮತ್ತೆ ನಿನ್ನಯ ರೋಮ ರೋಮದಿ ಬಹಳ ಬ್ರಹ್ಮಾಂಡ. ಮತ್ತೆ ನಿನ್ನಯ ಮಹಿಮೆ ಅರಿಯುವ ಜತ್ತಲೈ ಪರದೇವಿ ಮಹಿಷನು ಎತ್ತ ನೀನೆತ್ತೆತ್ತ ಅಂತರವೆಂದುದ ಮರಗಣ. ನಿನ್ನ ಖಡ್ಗ ಕಠಾರಿಗೆಯು ಕೇಳ ನಿನ್ನ ಗದೆಶರ ಚಾಪ ಚಕ್ರಕ್ಕೆ ನಿನ್ನ ಶೌರ್ಯಕ್ಕೆ ನಿನ್ನ ಉಗ್ರಕ್ಕೆ ನಿಲ್ವರಾರ್ಜಗದಿ. ನಿನ್ನ ಸ್ಮರಣೆಗೆ ದೈತ್ಯರಾಜರು ಇನ್ನು ತಳಮಳಹರು ಜಗಕ್ಕೆಯು ಇನ್ನು ಕರ್ತೃವು ನೀನೆಯೇ ಎಂತೆಂದುದ ಮರಗಣ. ನಿನ್ನ ಪೀಠದ ಕಾಲು ಮೂವರು ಜನ್ಮ ಸ್ಥಿತಿ ಲಯ ಕಾರಣರು ಮತ್ತಿನ್ನು ದರ್ಭಾಸನವು ನಿನಗೇಳು ಕೋಟಿ ಮಹಾಮಂತ್ರ. ನಿನ್ನ ಹಾಸಿಗೆ ಪಂಚ ಪ್ರೇತರು ಇನ್ನು ಕಮಲಜ ವಿಷ್ಣು ರುದ್ರರು ಇನ್ನು ಈಶ್ವರನ ಸದಾಶಿವರೆಂದುದ ಮರಗಣ. ನಿನ್ನ ಮೂಗುತಿ ರತ್ನ ಕಾಂತಿಯು ನಿನ್ನ ಮುತ್ತಿನ ಬೊಟ್ಟು ಬೆಳಕನು ನಿನ್ನ ವಾಲೆಯ ತೇಜ ನಿನ್ನ ಆಭರಣ ಸೌಂದರವ. ನಿನ್ನ ಕಾಲಿನ ಅಂದುಗೆಯ ಗೆಜ್ಜೆಯು ನಿನ್ನ ಹೇಮ ಕಿರೀಟದ ಒಡವೆಯು ನಿನ್ನ ಕಾಂಬುವನವನ ಸುಕೃತನು ಎಂದುದು ಅಮರಗಣ. ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನದಿ ನಿನ್ನ ಕಾಣರು ಸ್ತೋತ್ರ ಜಪ ತಪ ಧ್ಯಾನ ದಾರುಣದಿ. ನಿನ್ನ ಕಾಣರು ಬಹು ಸಮಾಧಿರೇ ನಿನ್ನ ಕಾಣರು ಬಹು ಯೋಗದಿ ನಿನ್ನ ಕಂಡವರವರೇ ಮುಕ್ತರು ಎಂದುದ ಮರಗಣ. ಸ್ಮರಣೆ ಮಾತ್ರದಿ ಸರ್ವ ಫಲಗಳು ದೊರಕುವವು ದಾರೇಶಣವು ಸಹ ದೊರಕುವವು ಸ್ವರ್ಗಾದಿ ಭೋಗವು ಕೂರ್ವ ತೆರನಲ್ಲಿ. ಹಿರಿದ ಶತ್ರುಗಳ ಮಿತ್ರರಾಹರು ದೊರೆಗಳ ಕಿಂಕರ್ ನಿನ್ನ ಮಹಿಮದಿ ಪರಮ ಮಂತ್ರವು ದೇವಿ ಸ್ಮರಣೆಯು ಎಂದುದ ಮರಗಣ. ಇಂತು ಸ್ತುತಿಸಿಯ ಧೂಪ ದೀಪದಲ್ಲಂತು ಪೂಜೆಯ ಮಾಡಿ ಪುಷ್ಪವನಂತು ಏರಿಸಿ ಷೋಡಶೋಪಚಾರದಲ್ಲಿ ದೇವಿಂಗೆ ಅಂತೂ ಕೈ ಮುಗಿದಾಗಲೇ ಎಲ್ಲರೂ ನಿಂತಿರಲು ಪರದೇವಿ ನುಡಿದಳು ಎಂತು ನಿಮ್ಮಯ ಬಯಕೆ ಬೇಡಿರಿ ಕೊಡುವೆನೆಂದನಲು. ಮುಗಿದು ಕೈಗಳ ನಾಗದಿವಿಜರು ನಗುತ್ತ ನುಡಿದರು ಮಹಿಷ ನಳಿದುದೇ ಸುಗಮ ವರವದು ಆಯ್ತು ಕೊಟ್ಟೆವು ಏನು ಬೇಡುವೆವು. ಅಗಲದಂದದಿ ಮತ್ತೆ ಜನರಿಗೆ ಮಿಗಿಲ ಐಸಿರಿದಾರ ಸಂತತಿ ನೀವೇ ಹಗಲಿರುಳು ದೊರೆವೆಂತೆಂದುದ ಮರಗಣ. ಕೊಟ್ಟೆ ನೊರವನು ಮಕ್ಕಳಿರ ಎಂದಷ್ಟರೋಳು ಪಾರ್ವತಿಯು ದೇಹದೊಳಟ್ಟಿಸಿಯ ತಾ ಹೋದಳೈ ಸುರವರರ ನೋಡಲಿಕ್ಕೆ. ಗಟ್ಟಿಗಳು ಪಾರ್ವತಿ ದೇವಿಯು ಇಷ್ಟನು ವೃಷಭೇಷ ಕೇಳೆಂದ ಅಷ್ಟಮೂರ್ತಿಗಳೊಡೆಯ ಆನಂದಿಸುತ್ತಲಿರುತ್ತಿರ್ದ. ಉಘೇ ಉಘೇ ಎಂದೆನು ತಲಮರರು ಮುಗಿದ ಕೈಗಳಲ್ಲಿಂದ ಸ್ಥಳಕ್ಕೆಯು ಲಘು ಬಗೆಯ ತೆರಳಿದರು ಹರಿಹರರಪ್ಪಣೆಯ ಕೊಂಡು. ನಿಗಮ ಶಿರದ ಅಂಬನ ಅತಿ ಶೌರ್ಯದ ಬಗೆಯ ಚಿತ್ತಕ್ಕೆ ತರುತ ಹರುಷವು ಮಿಗೆಯಲಿಂ ನೆನೆದರ ಚಿದಾನಂದ ಗುರುವರನ ಚಿದಾನಂದಾತ್ಮ ಗುರುವರನ.
इति श्रीमत् परमहंस परिव्राजकाचार्य श्री चिदानंद गुरुवर चरण पद्मद्विलेप श्री चिदानंदावधूत विरचित महात्म पार्वती महात्मयोळ शक्त्योदय ಸ್ತುತಿರ್ನಾಮ ನವಮೋಧ್ಯಾಯ ಸಂಪೂರ್ಣಂ ಅಂತು ಅಧ್ಯಾಯ 9 ಪದಂ 400 ಮಂಗಳಮಸ್ತು. ಈ ಕಥೆಯಲ್ಲಿ 796 ನುಡಿಗಳು ಇರ್ತಾವ. ಇದ್ರಾಗ 9 ಅಧ್ಯಾಯಕ್ಕೆ 400 ನುಡಿಗಳು ಇಲ್ಲಿಗೆ ಸಂಪನ್ನ ಆದು. ಈ ರೀತಿಯಿಂದ ಮಹಿಷಾಸುರನ ಸಂಹಾರವಾದ ಕೂಡಲೇ ಎಲ್ಲಾ ದೇವತೆಗಳು ಆ ಮಹಿಷನಿಂದ ಕಳೆದುಕೊಂಡಿರ್ತಕ್ಕಂಥ ಸಂಪತ್ತನ್ನ ಎಲ್ಲವನ್ನ ಮತ್ತು ತಮ್ಮ ಸಿಂಹಾಸನವನ್ನ ಎಲ್ಲವನ್ನು ಪಡ್ಕೊಂಡು ಒಬ್ಬರಿಗೊಬ್ಬರು ನಮಸ್ಕಾರಗಳನ್ನು ತಿಳಿಸ್ತಾ ಪರಸ್ಪರರಲ್ಲೂ ತಮ್ಮ ತಮ್ಮ ಲೋಕಗಳಿಗೆ ಹೋದರು ಅಂತಕ್ಕಂತಹ ಕಥೆಯನ್ನ ಈ ಚರಿತ್ರೆಗೆ ಮಂಗಲಾರ್ತದೆ. ಈ ಪ್ರಕಾರವಾಗಿ ತೊದಲು ನುಡಿಯಿಂದ ನಿಮ್ಮ ಮುಂದೆ